श्री श्री सच्चिदानंदेन्द्र सरस्वती महासद्गुरुभ्यो नमः। श्री शंकरवाङ्मात्रादमृतत्व प्रदायकः सुरेश्वरो गृह्णातो ज्ञानन्नैष्कर्म्य सिद्धिगम् अचीपगुरु ब्रह्म ಯಾವ ಅನ್ವಯ ವ್ಯತಿರೇಕ ವಿಭಾಗ ಮಾಡ್ತಾವಲ್ಲ, ಅನ್ವಯ ವ್ಯತಿರೇಕದಿಂದ ಆತ್ಮಾತ್ಮ ವಿಭಾಗ ಮಾಡ್ತಾವ. ಇದಕ್ಕೆ ಹಾಕೋ ಆರ್ಥ. ಅನ್ವಯ ವ್ಯತಿರೇಕದಿಂದ ಯಾವ ಆತ್ಮಾತ್ಮ ವಿಭಾಗ ಮಾಡುತ್ತಾರೆ ಅದು ಮೋಟ ಮೊದಲಾಗುವ ಸಂಶಯ ಜ್ಞಾನದಂತೆಯೂ ವಸ್ತುವಿನ ಸ್ಥಿತಿಗೆ ವಿಪರೀತವಾದ ಸ್ವಭಾವ ಆದ್ದರಿಂದ ಬಿಸುಕುದಿಯ ನೀರಿನಂತೆ ನೀರಿನ ಅರಿವಿನಂತೆ ಇರುತ್ತದೆ ಅಂತ ತಿಳ್ಕೋಬೇಕು. ಆದ್ದರಿಂದ ಹೀಗೆ ಹೇಳ್ತಾರೆ. ಅಂದ್ರೆ ಏನು, ಆತ್ಮಾತ್ಮ ವಿಭಾಗ ಮಾಡಿದ ಮಾತ್ರಕ್ಕೆ ಆತ್ಮ ಗೊತ್ತಾಯ್ತು ಅಂತ ಆಗೋಲ್ಲ. ಯಾಕೆಂದ್ರೆ ಆತ್ಮಾತ್ಮ ವಿಭಾಗವನ್ನು ನಾನು ಇಟ್ಕೊಂಡೇ ಮಾಡ್ತಿರ್ತಾನೆ, ನಾನು ನೀರು ಹೋಗಲ್ಲ. ಹಾಗೆ ಯೋಯಂ ಅನ್ವಯ ವ್ಯತಿರೇಕ ವಿವೇಕ, ಅಯೋಯಂ ಅನ್ವಯ ವ್ಯತಿರೇಕ ಜೋ ವಿವೇಕ. ಯಾವ ಈ ಅನ್ವಯ ವ್ಯತಿರೇಕದಿಂದ ಉಂಟಾದ ವಿವೇಕ ಇದೆ ಅದೆಂಥದ್ದು ಆತ್ಮಾತ್ಮ ವಿಭಾಗ ರೂಪವಾಗಿರ್ತಕ್ಕಂಥ ವಿವೇಕ. ಅದು ಅನಾತ್ಮಸ್ಥ, ಅನಾತ್ಮದಲ್ಲೇ ಇದ್ಕೊಂಡು ವಿವೇಕ ಮಾಡ್ಕೊಳ್ತಾರೆ. ಯಾವ ರೀತಿ ಸ್ಥಾನವಲ್ಲಿ ಸಂಶಯ ಬೋಧ, ಸ್ಥಾನವನ್ನ ಅಂದ್ರೆ ಮೋಟು ಬರುವನ್ನ ಮನುಷ್ಯನೋ ಮೋಟು ಬರುವ ಅಂತ ತಿಳ್ಕೊಳ್ಳೋ ಹಾಗೇನೆಯೇ ಇವನು ಅನ್ವಯ ವ್ಯತಿರೇಕದಿಂದ ದೇಹ ನಿಯಮನ ಬುದ್ಧಿ ಅನಾತ್ಮ ಅಂತಲೂ ಇದನ್ನು ನೋಡ್ತಿರೋ ಆತ್ಮನು ಅಂತ ವಿಭಾಗ ಮಾಡ್ಕೊಳ್ತಾರೆ. ಅದೇ ತಾನು ಯಾರು ಇದು ಗೊತ್ತಾಗಿಲ್ಲ ಅವನಿಗೆ. ಇದು ನೋಡ್ತಾ ಇರೋದು ಇದಕ್ಕೆ ಬೇರೆ ಆಗಿರ್ಬೇಕು, ಇದು ನಾನಲ್ಲ ಅಷ್ಟೇ ಅನ್ಕೊಳ್ತಾ ಇದ್ದೀನಿ ಹೊರತು ನಾನು ಯಾರು ಅಂತ ಮತ್ತೆ ಡೌಟ್ ಅವನಿಗೆ, ಸಂಶಯವೇ. ವಾಕ್ಯದ ಜ್ಞಾನವಿಲ್ಲವಾದ್ದರಿಂದ ಕೇವಲ ಯುಕ್ತಿಯಿಂದ ತರ್ಕದಿಂದ ಅನುಭವಂಗ ತರ್ಕವೇ, ತರ್ಕದಿಂದ ಕಾಣೋದು ನಾನಲ್ಲ, ಬದಲಾವಣೆ ಆಗೋದು ನಾನಲ್ಲ, ಆಮೇಲೆ ಪರಿಚ್ಛಿನ್ನವಾದದ್ದು ನಾನಲ್ಲ, ಅಚೇತನವಾದ ನಾನಲ್ಲ ಇಟ್ಕೊಂಡ್ಬಿಟ್ಟು ದೇಹ ನಿಯಮನ ಕಾಣುತ್ತೆ, ಬದಲಾವಣೆ ಆಗುತ್ತೆ, ಪರಿಚ್ಛಿನ್ನವಾಗಿದೆ, ಬಿಟ್ಟು ಹೋಗುತ್ತೆ. ಇದನ್ನು ನೋಡುತ್ತಿರುವಂಥವ್ರು ನಾನು ಅಂತ ಅನ್ಕೊಂಡ. ನೋಡುತ್ತವ್ರು ನಾನು ಅಂದ್ರೆ ನಾವು ನೋಡ್ತೇವೆ ನಾನು ಹೇಗಿದ್ದೀನಿ, ಅವನು ಎಲ್ಲಿದ್ದಾನೆ, ಅದಕ್ಕೂ ಇದಕ್ಕೂ ಸಂಬಂಧ ಏನು, ಇದು ಅದ್ರ ಮುಂದೆ ಏನಾಗುತ್ತೆ, ಇದು ಅದು ಎರಡೂ ಇರುತ್ತಾ, ಇದು ಬಾಯಿದಾಗುತ್ತೆ ಗೊತ್ತಿಲ್ಲ. ಅದು ಎರಡು ವಿಭಾಗ ಇಟ್ಕೊಂಡ್ಬಿಟ್ಟ. ಹಾಗಾಗಿ ಅಜ್ಞಾನ ಕ್ಷೇತ್ರದಲ್ಲಿಯೇ ಈ ಆತ್ಮಾನಾತ್ಮ ವಿಭಾಗ ನಡೀತಾ ಇರೋದೇ ಹೊರತು ಇದು ಆತ್ಮಜ್ಞಾನವಲ್ಲ, ಇದನ್ನ ಆತ್ಮ ಪರಿಚಯವಾಗಲಿಲ್ಲ. ಹಾಗಾಗಿ ಈ ವಿಭಾಗವು ಕೂಡ ಬಿಸುಕುದಲ್ಲಿ ನೀರು ತೋರುವ ಹಾಗೆಯೇ ತೋರ್ತಾ ಇರೋ ವಿಭಾಗವೇ ಹೊರತು ಸತ್ಯವಲ್ಲ ಅಂತ ಇದ್ದಾರೆ. ಬಿಸುಕುದಿಯ ನೀರು ಹೇಗೆ ತೋರಿಕೆಯೋ ಸುಳ್ಳೋ, ಈ ವಿಭಾಗವೂ ಕೂಡ ಒಂದು ಹಂತಕ್ಕೆ ಅನುಕೂಲ ಉಪಯೋಗ ತಿಳ್ಕೊಂಡ್ರು ಪರಮಾರ್ಥವಾಗಿ ಸರಿಯಲ್ಲ ಇದು. ಯಾಕೆಂದ್ರೆ ವಿಭಾಗ ಇಲ್ಲ, ಅದ್ವೈತದಲ್ಲಿ ವಿಭಾಗ ಪ್ರಶ್ನೆಯೇ ಇಲ್ಲ. ಯಥಾವಸ್ತು ಸ್ವಾಭಾವ್ಯ ಅಂತಂದ್ರು. ಈ ವಿಭಾಗವೆಂಬುದು ಯಥಾವಸ್ತು ಸ್ವಭಾವವಲ್ಲವಾದ್ದರಿಂದ ಇದು ಬಿಸಿಲುಕುದಿಯ ನೀರಿನ ಅರಿವಿನಂತೆಯೇ ಈ ಆತ್ಮಾನಾಥ ವಿಭಾಗದ ಅರಿವು. ಇಲ್ಲಿದ್ಕೊಂಡೇ ಅವನು ನಾನು ಸಂಸಾರ ನೀರ್ತೀನಿ, ಮೃತ್ಯುವನ್ನ ಪರಿಹಾರ ಮಾಡ್ಕೊಳ್ತೀನಿ ಅನ್ಕೊಳ್ತಾ ಇದ್ದಾನೆ, ಆಗೋದಿಲ್ಲ ಅಂತ ಈ ಮೂರು ಶ್ಲೋಕ ಹೇಳ್ತಾರೆ. ಸಂಸಾರ ಬೀಜ ಸಂಸ್ಥೋಯಂ ಬುದ್ಧಿಯ ಮುಕ್ತಿಮಿಚ್ಛತಿ ಯಶೋನ್ಮೀಲನೆ ಪರಿಜುಹೀರ್ಷತಿ. ಸಂಸಾರ ಬೀಜ ಸಂಸ್ಥೋಯಂ ತದ್ಧಿಯಾ ಮುಕ್ತಿಮಿಚ್ಛತಿ ಯಶೋ ನಿಮೀಲನೇನೇವ ಮೃತ್ಯುಂ ಪರಿಜಿಹೀರ್ಷತಿ. ಸಂಸಾರ ಬೀಜ ಸಂಸ್ಥಃ ಅಯಂ ತದ್ಧಿಯಾ ಮುಕ್ತಿಂ ಇಚ್ಛತಿ ಶಶಃ ನಿಮೀಲನೇನ ಇವ ಮೃತ್ಯುಂ ಪರಿಜಿಹೀರ್ಷತಿ. ಅಯಂ ಅಂದ್ರೆ ಅಯಂ ಜೀವ, ಅಯಂ ಸಾಧಕ. ಈ ಸಾಧಕನು ಸಂಸಾರಕ್ಕೆ ಬೀಜವಾದ ಅವಿದ್ಯೆ ಅಥವಾ ಪ್ರಮಾತೃತ್ವ ಅಲ್ಲಿದ್ಕೊಂಡೆ ಆ ಜ್ಞಾನದಿಂದ ಮುಕ್ತಿ ಪಳಗಿಸ್ಬಿಡ್ತಾರೆ. ನಾನು ಇಟ್ಕೊಂಡೆ, ನಾನು ಉಳಿಸ್ಕೊಂಡೆ, ನಾನು ಈ ದೇಹೇಂದ್ರ ಜೀವನವನ್ನು ನೋಡ್ತಾ ಇದ್ದೀನಿ, ಆದ್ರಿಂದ ದೇಹೇಂದ್ರ ಬುದ್ಧಿಗಳಿಗಿಂತ ನಾನು ಬೇರೆಯಾಗಿದ್ದೀನಿ, ದೇಹೇಂದ್ರ ಬುದ್ಧಿ ಕಾಣಿಸ್ಕೊಳ್ತಾ ಇದೆ, ಅದು ದೃಶ್ಯ, ನಾನು ದಿಕ್ಕು ಅಂತ ಈ ರೀತಿ ಮಾಡ್ಕೊಂಡು ಈ ನಾನು ಅನ್ನೋ ಪ್ರಮಾಸ ಭಾವನೆ ಕಿತ್ತಾಕಿಲ್ಲ. ದೇಹೇಂದ್ರ ಬುದ್ಧಿ ನೋಡ್ತಾ ಇದ್ದೀನಿ ಎಂದು ತನ್ನನ್ನು ಪ್ರಮಾಸವಾಗಿ ಉಳಿಸ್ಕೊಂಡು ನೋಡ್ತಾ ಇದ್ದಾನೆ. ಅದು ಸಂಸಾರಕ್ಕೆ ಬೀಜವಾದದ್ದು ಪ್ರವಾಸತ್ವ ಅಥವಾ ಆ ವಿಭಾಗ ಅವಿದ್ಯೆ. ಅಲ್ಲಿದ್ದುಕೊಂಡೆ ಮುಕ್ತಿಯನ್ನು ಆ ಜ್ಞಾನದಿಂದ, ಆ ವಿವೇಕ ಜ್ಞಾನದಿಂದ ಮುಕ್ತಿಯನ್ನು ಪಡೆಯಕ್ಕೆ ಇಷ್ಟಪಡ್ತಾ ಇದ್ದಾನೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ಇದಕ್ಕೆ ದೃಷ್ಟಾಂತ ಹೇಳಿ ಕೇಳಿ. ಒಂದು ಚಿರತೆಯೋ ಹುಲಿಯೋ ಅಟ್ಟಿಸ್ಕೊಂಡ್ಬರುತ್ತೆ, ಅದನ್ನ ಮೊಲವನ್ನ, ಶಶಾನ ಮೊಲ,
ಅದು ಓಡಿ 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 ಸುತ್ತಾಗುತ್ತೆ. ಕೊನೆಗೆ ಯಾವುದೋ ಮೂಲೆ ಹೋಗಿ ಕುತ್ಕೊಂಡ್ಬಿಡುತ್ತೆ, ಅದು ಕಣ್ಮಿಸ್ಕೊಂಡು. ಅದು ಸುಸ್ತಾಗ್ಬಿಡುತ್ತೆ, ಓಡಕ್ಕೆ ಆಗಲ್ಲ. ಮೂಲೆ ಹೋಗಿ ಕಣ್ಮಿಸ್ಕೊಂಡು ಕುತ್ಕೊಂಡ್ಬಿಡುತ್ತೆ. ಕಣ್ಮಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನು ಮೃತ್ಯುನ ಪರಿಹಾರ ಮಾಡ್ಕೊಂಡೆ, ನಾನು ಅದನ್ನು ಮುಕ್ತನಾದೆ ಅಂತ ಅಂದ್ಕೊಂಡ್ರೆ ನಿಜವಾಗಿ ಮುಕ್ತನಾಗುತ್ತೋ? ಸುಸ್ತಾಗುತ್ತೆ ಅದಕ್ಕೆ. ಅದು ಅಟ್ಟಿಸಿ ಅಟ್ಟಿಸಿ ಸುತ್ತ ಅಟ್ಟಿಸ್ಬಿಡುತ್ತೆ, ಚಿರುತ್ತೆ. ಅಟ್ಟಿಸ್ಬಿಟ್ಟು ಯಾವುದೋ ಒಂದು ಪೊದೆ ಒಳಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡ್ಬಿಟ್ಟು ಕಣ್ಮಿಸ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಅದು ಬಂದು ಗಪ್ಪದ ಹಿಡಿಯುತ್ತೆ, ಯಾವುದೋ ಚಿರತೆ. ಆ ತಾನು ಮಾತ್ರ ಸಜ್ಜ ಇಲ್ಲಿ ಬಂದೆ ಕಣ್ಮಿಸ್ಕೊಂಡ್ಬಿಟ್ಟೆ, ನನಗೆ ಚಿರತೆ ಕಾಣ್ತಾ ಇಲ್ಲ ಅಂತ ಅಂದ್ಕೊಂಡು ಮಾತ್ರಕ್ಕೆ ನಾನು ಮೃತ್ಯುವಿನಿಂದ ಪರಿಹಾರ ಮಾಡ್ಕೊಂಡೆ ಅಂತ ಅಂದ್ಕೊಂಡ್ರೆ ಹೇಗೆ ವಿವೇಕವೋ, ಮೃತ್ಯು ಪರಿಹಾರವಲ್ಲವೋ? ಹಾಗೆ ಈತ ಈ ಆತ್ಮಾನಾತ್ಮ ವಿವೇಕ ಮಾಡಿಕೊಂಡು ತಾನು ಪ್ರಮಾದವಾಗಿ ಇದ್ಕೊಂಡು ವಿದ್ಯಾಕ್ಷೇತ್ರದಲ್ಲೇ ಈ ವಿಭಾಗ ಇರೋದೇ ಅವಿದ್ಯೆ. ವಿಭಾಗ ನಡೆಯೋದು ಅವಿದ್ಯೆ ಇಟ್ಕೊಂಡೆ, ವಿಭಾಗ ಆದ್ಮೇಲೂ ಅವಿದ್ಯೆ ಹೋಗಿರಲ್ಲ. ಯಾಕಂದ್ರೆ ವಿಭಾಗ ಅನ್ನೋದೇ ಅವಿದ್ಯೆ. ಇದು ವಿದ್ಯೆಯ ಲಕ್ಷಣ. ದ್ವೈತವೆಂಬುದಿಲ್ಲ ಅನ್ನೋದು, ಎರಡೆಂಬುದಿಲ್ಲ ಅನ್ನೋದು ವಿದ್ಯೆಯೇ ಹೊರತು, ಅದ್ವೈತ ವಿದ್ಯೆಯೇ ಹೊರತು ಆತ್ಮಾನಾತ್ಮ ವಿಭಾಗ ಮಾಡೋದು ವಿದ್ಯೆ ಅಲ್ಲ. ಇದೇನು ಮಾಡ್ಕೊಂಡ್ಬಿಟ್ಟ, ಯುಕ್ತಿ ಮಾಡ್ದ, ಶಾಸ್ತ್ರದ ಒಂದು ಅವಲಂಬನೆ ಇದೆ, ಶಾಸ್ತ್ರ ತೋರಿಸ್ಕೊಟ್ಟ ಒಂದು ಪ್ರಕ್ರಿಯೆ ಅವಲಂಬನೆ ಇದೆ, ಪ್ರಕ್ರಿಯೆ ಅವನು ಅವಲಂಬಿಸಿಕೊಂಡು ಅನ್ವಯ ವ್ಯತಿರೇಕ ಮಾಡಿಕೊಂಡು ಅವಸ್ಥಾತ್ರಯವನ್ನು, ಕಾರ್ಯಕಾರಣವನ್ನು, ದುರ್ದೃಶ್ಯವನ್ನು ಅವಲಂಬಿಸಿಕೊಂಡು ವಿವೇಕ ಮಾಡಿಕೊಂಡು ಇದೆಲ್ಲ ನಾನಲ್ಲ, ಇದನ್ನ ಅಹಂ ಅಂತ ತಿಳ್ಕೊಂಡು ಹೋದ. ಆದ್ರೆ ತಾನು ಯಾರು ಅನ್ನೋದನ್ನು ವಾಕ್ಯ ಜ್ಞಾಪಕ ಮಾಡಿಸ್ಕೊಡಕ್ಕೆ ಹೊರತು, ವಾಕ್ಯಕ್ಕೆ ಬರದೇನಿಗೆ ತಾನು ಸಂಸಾರ ಬೀಜಲ್ಲೇ ಇಟ್ಕೊಂಡು ಪ್ರಭಾತತ್ವನೇ ಇಟ್ಕೊಂಡು ನಾನು ಮುಕ್ತಿಯನ್ನು ಪಡಿತೀನಿ ಅಂತಂದ್ರೆ, ಈ ಮೊಲ ಕಣ್ಮಿಸ್ಕೊಂಡ್ಬಿಟ್ಟು ನಾನು ಮೃತ್ಯು ಪರಿಹಾರ ಮಾಡ್ಕೊಂಡೆ ಅಂತ ಅಂದಂಗಾಯ್ತು. ತಾನು ಕಣ್ಮಿಸ್ಕೊಂಡು ಮಾತ್ರಕ್ಕೆ ಮೃತ್ಯು ಪರಿಹಾರವಾಯ್ತು ಅಂತ ಹೇಗೆ ಆಗೋದಿಲ್ವೋ? ಬಂದು ಹಿಡಿಯುತ್ತೆ ಚಿರತೆ. ಅದೇ ರೀತಿ ಇವನು ಇಷ್ಟರಿಂದೇ ನಾನು ಮುಕ್ತಿಯನ್ನು ಪಡ್ಕೊಂಡ್ಬಿಟ್ಟೆ ತಿಳ್ಕೊಂಡ್ರೆ ಆ ಮೊಲ ದೃಷ್ಟಾಂತ ಆಗತ್ತೆ ಅಂತ ಇದ್ದಾರೆ. ಶಶ ಅಂದ್ರೆ ಮೊಲವು, ನಿಮೀಲನೇನ ಚಕ್ರ ನಿಮೀಲನೇನ ಅಂತ ಕಣ್ಣನ್ನು ಮುಚ್ಕೊಳ್ಳೋದ್ರಿಂದ ತನ್ನ ಮೃತ್ಯುವನ್ನ ಪರಿಹಾರ ಮಾಡ್ಕೊಳಕ್ಕೆ ಇಟ್ಕೊಳ್ತೇನೆ. ಹಾಗೇನೆ ಈ ಸಾಧಕನು ತಾನು ಸಂಸಾರ ಬೀಜ, ಅವ ಹುಷಾರಾಗಲ್ಲ, ಆಸೆ ಆಗಿಲ್ಲ, ನೆಮ್ಮದಿ ಇದಾಯ್ತಾ, ಪೂರ್ತಿ ಜ್ವರ ಹೋಯ್ತಾ, ಓಕೆ. ಈ ಸಾಧಕನು ತಾನು ಪ್ರಮಾದವಾಗಿದ್ಕೊಂಡು ಜೀವಭಾವ ಇಟ್ಕೊಂಡು ವಿಭಾಗವನ್ನು ಇಟ್ಕೊಂಡೆ ಇದು ಬೇರೆ ಇದು ಬೇರೆ ಅನ್ಕೊಂಡು ಬೈಫರ್ಕೇಶನ್ ಮಾಡ್ಕೊಂಡು ತನ್ನನ್ನು ಬಿಡಿಸ್ಕೊಂಡ್ಬಿಟ್ಟ. ಅಷ್ಟು ಮಾತ್ರಕ್ಕೆ ನಾನು ಮುಕ್ತನಾದೆ ಅಂತ ಅನ್ಕೋತಾ ಇದ್ದಾನೆ. ಅದು ಮುಕ್ತಿ ಅಲ್ಲ. ಆಧಿಯ ಅಂದ್ರೆ ಆ ವಿವೇಕ ಬುದ್ಧಿಯಿಂದ ಮುಕ್ತಿ ಇಚ್ಛತಿ, ತಾನು ಮುಕ್ತಿಯನ್ನು ಪಡೆಯೋದಕ್ಕೆ ಇಷ್ಟಪಡುತ್ತಿದ್ದಾನೆ, ಅದು ಅವಿವೇಕ. ಅಷ್ಟು ಮಾತಿನ ಮುಕ್ತಿ ಸಿಗೋದಿಲ್ಲ, ಮುಕ್ತಿ ಆಗೋದಿಲ್ಲ. ವಿವೇಕ ಮಾಡ್ಕೊಂಡ್ಮೇಲೆ ಇದರಿಂದ ವಿಲಕ್ಷಣು ಸಾಕ್ಷಿಯಾಗಿರ್ತಕ್ಕಂಥ ನಾನು ಹೇಗಿದ್ದೀನಿ ಅಂತ ಶ್ರುತಿವಾಕ್ಯ, ಅದು ಪ್ರಮಾಣ. ಪ್ರಮಾಣದಿಂದ ಪ್ರಮಿತಿ ಆಗತ್ತೆ ಹೊರತು ಕ್ರಿಯೆಯಿಂದ ಅರಿವಾಗಲ್ಲ. ಇದು ಕ್ರಿಯೆ, ಇದು ಅನ್ವಯ ವ್ಯತಿರೇಕ ಒಂದು ತರ್ಕ, ಒಂದು ಕ್ರಿಯೆ, ಯುಕ್ತಿಯಿಂದ ಅನುಭವ ಆಗಲ್ಲ, ಅಥವಾ ಪ್ರಮಾಣ ಆಗಲ್ಲ. ಒಂದು ವಿವೇಕ ಅಷ್ಟೇ ಆಗತ್ತೆ. ಪ್ರಮಾಣ ಯಾವುದು? ಶ್ರುತಿವಾಕ್ಯ. ಅದು ಪ್ರಮಿತಿ ಉಂಟು ಮಾಡುತ್ತೆ, ಅರಿವುನ್ನುಂಟು ಮಾಡುತ್ತೆ. ಪ್ರಮಾಸಾಧನಂ ಪ್ರಮಾಣ ಅಂತಾರೆ. ನಮ್ಮ ಆತ್ಮಜ್ಞಾನಕ್ಕೆ ವಾಕ್ಯ ಸಾಧನ. ಇಲ್ಲಿ ಅಲ್ಲಿ ವಾಕ್ಯವನ್ನು ಜ್ಞಾಪಕ ಮಾಡಿಸ್ಕೊಂಡು ಇದನ್ನೆಲ್ಲ ಬೆಳಗುತ್ತಿರುವ, ಇದೆಲ್ಲಕ್ಕೂ ಸಾಕ್ಷಿಯಾಗಿರುವ ಈ ನಾನು ಅನ್ನೋದಲ್ಲಿ ನಾನು ಅನ್ನೋದಕ್ಕೆ ತತ್ ವಿಶೇಷ ಹಾಕ್ಬಿಡ್ತಾ ಇದ್ದಾರೆ. ಈ ತತ್ ತ್ವಮಸಿ, ತ್ವಂ ತದಸಿ. ಇಲ್ಲಿ ತತ್ ತ್ವಮಸ್ತಿ ಆಗತ್ತೆ. ತತ್ ಮುಂಚೆ ಪ್ರಧಾನ ತಗೊಂಡ್ರೆ, ತತ್ತಿಗೆ ವಿಶೇಷ ಕೊಟ್ಟರೆ ಕ್ರಿಯಾಪದ ತತ್ ತಕ್ಕ ಬಂದ್ರೆ ಏನಾಗಬೇಕು? ತತ್ವದಸ್ತಿ ಆಗತ್ತೆ. ತತ್ವದಸ್ತಿ, ತತ್ವಮಸ್ತಿಯ, ತತ್ ತ್ವಮಸ್ತಿಯ, ತ್ವಂ ತದಸಿಯ. ಯಾವ್ದು ಪ್ರಧಾನ? ತ್ವಂ ಪ್ರಧಾನವೋ ತತ್ ಪ್ರಧಾನವೋ? ತ್ವಂ ಪ್ರಧಾನ ಆದ್ರೆ ಹಸಿ ಆಗತ್ತೆ. ತತ್ ಪ್ರಧಾನ ಆದ್ರೆ ನೋಡಿ, ತತ್ ತ್ವಮ್ಮಲ್ಲಿ ಎರಡು ಅದಕ್ಕೆ ಇಂಡಿಕೇಟ್ ಮಾಡೋ ಪದಗಳೇ, ಎರಡಕ್ಕೂ ವಾಚ್ಯವಲ್ಲ. ಎರಡು ಪದವು ಒಂದೊಂದು ತಪ್ಪರ್ಸಲ್ ಪದಕ್ಕೋಸ್ಕರ ಬಂದದ್ದೇ ಹೊರತು ಯಾವ ಪದಕ್ಕೂ ಅದು ವಾಚ್ಯವಲ್ಲ. ಆಮೇಲೆ ಸತ್ಯ ಪ್ರಧಾನ ಆಗಲೇ ಆ ಬ್ರಹ್ಮ ನೀನೇ ಅಂದಾಗ ತತ್ ತ್ವಮಸ್ತಿ, ತತ್ ತ್ವಮಸ್ತಿ ಆಗತ್ತೆ. ತತ್ ಪ್ರಧಾನ ಹಾಕಿದ್ರೆ ತತ್ ತಕ್ಕ ಕ್ರಿಯಾಪದ ಹಾಕಿದ್ರೆ ತತ್ ತ್ವಮಸ್ತಿ ಆಗತ್ತೆ. ತ್ವಮ್ಮ ತಕ್ಕ ಕ್ರಿಯಾಪದ ಹಾಕಿದ್ರೆ ತ್ವಂ ತದಸಿ ಅಂತ. ಅದೇ ನಮ್ಗೆ ಹತ್ತಿರವಾಗಿರೋದು ನಾನು ಅನ್ನೋದು, ತ್ವಮ್ ಅನ್ನೋದು. ಅದೇ ನಾನು ಅನ್ನೋದು ಇಟ್ಕೊಂಡ್ರೆ ಅವ್ರು ಉಪದೇಶ ಮಾಡ್ತಿರೋದು. ಈ ಸಾವಿತ್ವ ವ್ಯಕ್ತಿ ವಾಕ್ಯಾರ್ಥಂ ನಚೇತ್ ತತ್ವಮಸಿ ತತಃ ತ್ವಂ ಪದಾರ್ಥ ಅನಭಿಜ್ಞತ್ವ ಅದೊಂದು. ತ್ವಂ ಪದಾರ್ಥ ಗೊತ್ತಾಗಿಲ್ಲ,
ಹಾಗಾಗಿ ನಿನಗೆ ಗೊತ್ತಾಗ್ತಿಲ್ಲ. ಹಾಗೆ ತ್ವಂಪ್ರದಾಸೆ ಇಟ್ಕೊಂಡು ತ್ವಮ್ಮಿಗೆ ಕ್ರಿಯಾ ತಕ್ಕ ಹಸಿದವರು. ಹಾಗಾಗಿ ವಿವೇಕ ಮಾಡ್ಕೊಂಡ ಮೇಲೆ ತಾನು ಇದಕ್ಕೆ ಬೇರ್ಪಟ್ಟ ಮೇಲೆ ತನ್ನನ್ನ ತತ್ಪದದೊಡನೆ ಪೂರ್ತಿ ವಿಶೇಷ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂತಹ ಪರಿಚ್ಛಿನ್ನತ ಪ್ರಮಾತತ್ವವನ್ನು ಬಿಟ್ಕೊಂಡು ಅದರಲ್ಲಿ ಪರೋಕ್ಷತ್ವ ಅನಾತ್ಮತ್ವವನ್ನು ಬಿಟ್ಕೊಂಡು ಅದ್ವಿತೀಯವಾದ ಆತ್ಮರೂಪವನ್ನು ತಾನು ರೂಪಿಸ್ಕೋಬೇಕು ಆ ವಾಕ್ಯದ ಸಹಾಯದಿಂದ. ಹಾಗಾಗಿ ಇಷ್ಟದಿಂದಲೇ ವಿವೇಕದಿಂದಲೇ ನಾನು ಕಂಡ್ಕೊಂಡವನಾಗ್ತೀನಿ, ಅದರಿಂದ ಮುಕ್ತಿ ಹೊಂದ್ತೀನಿ ಅಂತ ಅಪೇಕ್ಷೆ ಪಟ್ರೆ ಮೊಲ ಕಣ್ಮುಚ್ಕೊಂಡು ಮೃತ್ಯು ಪರಿಹಾರ ಮಾಡ್ಕೊಳ್ತೀನಿ ಅಂತ ಅನ್ನಂಗೆ ಆಗತ್ತೆ. ಕಣ್ಮುಚ್ಕೊಂಡು ಮಾತ್ರಕ್ಕೆ ಮೊಲಕ್ಕೆ ಹೇಗೆ ಮೃತ್ಯು ಪರಿಹಾರವಾಗಲ್ವೋ ಈ ಅನ್ವಯ ವ್ಯತಿರೇಕದಿಂದ ವಿವೇಕ ಮಾಡ್ಕೊಂಡು ಮಾತ್ರಕ್ಕೆ ನಿಮಗೆ ಮುಕ್ತಿ ಆಗೋದಿಲ್ಲ ಅಂತ ಇದ್ದಾರೆ. ಮುಕ್ತಿ ಬರೋದಿಲ್ಲ. ಅಸ್ಯಾರ್ಥಸ್ಯ ದೃಢಿಮ್ನೆ ಶ್ರುತ್ಯುದಾಹರಣಂ. ಅಸ್ಯಾರ್ಥಸ್ಯ ದೃಢಿಮ್ನೆ ಶ್ರುತ್ಯುದಾಹರಣಂ. ಈ ಅರ್ಥವನ್ನು ಗಟ್ಟಿ ಮಾಡುವುದಕ್ಕಾಗಿ ದೃಢಸ್ಯ ಭಾವ ದೃಢಿಮಾ ಚತುರ್ಥಿ ದೃಢಿಮ್ನೆ ದೃಢವಾಗಿದ್ದುಕೊಂಡಿರೋದು ಅಂತ. ಈ ಅರ್ಥವು ಗಟ್ಟಿಯಾಗಿರೋದು ಅನ್ನೋದೇನಿದೆ ಅದನ್ನು ಮಾಡುವುದಕ್ಕಾಗಿ ಒಂದು ಶ್ರುತಿಯನ್ನು ದಾನ ಮಾಡಿದೆ. ಇವಾಗ ಇದು ನಾನು ಹೇಳಿದ್ದಾಯ್ತು, ಯಾವುದೋ ಬರೀ ಅನ್ವಯ ವ್ಯತಿರೇಕದಿಂದ ವಿಭಾಗ ಮಾಡ್ಕೊಂಡು ಮಾತ್ರಕ್ಕೆ ಮುಕ್ತಿ ಆಗೋದಿಲ್ಲ ಕಣೋ, ಅದನ್ನ ಮುಕ್ತಿಯನ್ನು ನೀವು ಅಪೇಕ್ಷೆ ಪಟ್ರೆ ಕಣ್ಮುಚ್ಕೊಂಡು ಮೊಲ ಮೃತ್ಯು ಪರಿಹಾರ ಮಾಡ್ಕೊಂಡಂಗೆ ಆಗತ್ತೆ ಕಣೋ ಅಂತ ಹೇಳಿದೆ. ಬರೀ ನನ್ನ ವಾಕ್ಯವೋ ಶುದ್ಧ ವಾಕ್ಯವೋ ಅಂತ ಶುದ್ಧಿ ಹಾಕಿ ನೋಡಿ. ಇಮರ್ಥಂ ಪುರಸ್ಕೃತ್ಯ ಸಮ್ಯಗುದಾಹೃತಂ ಇತ್ಯಕ್ಷುಷೇತಿ ವಿಶ್ರಬ್ಧಂ ನ ದೃಷ್ಟೇರಿತಿ ಸ್ಫುಟಂ. ಇಮರ್ಥಂ ಪುರಸ್ಕೃತ್ಯ ಶ್ರುತ್ಯಾ ಸಮ್ಯಗುದಾಹೃತಂ ಯಚ್ಚಕ್ಷುಷೇತಿ ವಿಶ್ರಬ್ಧಂ ನ ದೃಷ್ಟೇರಿತಿ ಚ ಸ್ಫುಟಂ. ಇಮಂ ಅರ್ಥಂ ಪುರಸ್ಕೃತ್ಯ ಶ್ರುತ್ಯಾ ಸಮ್ಯಕ್ ಉದಾಹೃತಂ ಯತ್ ಚಕ್ಷುಷಾ ಇತಿ ವಿಶ್ರಬ್ಧಂ ನ ದೃಷ್ಟೇಃ ಇತಿ ಚ ಸ್ಫುಟಂ. ಈ ಅರ್ಥವನ್ನ ನಾನು ನಿಮಗೆ ಹಿಂದಿನ ಶ್ಲೋಕದಲ್ಲಿ ಅಂದ್ರೆ 16ನೇ ಶ್ಲೋಕದಲ್ಲಿ ಏನು ಅರ್ಥ ಹೇಳಿದ್ರು ಆ ಅರ್ಥವನ್ನು ಮುಂದೆ ಮಾಡಿಕೊಂಡು ಅಂದ್ರೆ ಆತ್ಮನು ಹೊರಗಿನ ಪ್ರಮಾಣಕ್ಕೆ ವಿಷಯವಲ್ಲ ಅನ್ನೋದನ್ನು ಮುಂದೆ ಮಾಡ್ಕೊಂಡು ಅಂತ. ಹೊರಗಿನ ಪ್ರಮಾಣದಿಂದ ಆತ್ಮನು ಇದು ಅನ್ವಯ ವ್ಯತಿರೇಕಲ್ಲ, ಹೊರಗಿನ ಪ್ರಮಾಣವೇ. ಈ ಅನ್ವಯ ವ್ಯತಿರೇಕವಾಗಲಿ ಕಾರ್ಯಕಾಲ ಪ್ರಕ್ರಿಯೆ ಆಗಲಿ ದಿಗ್ಗಿಗೆಲ್ಲ ಹೊರಗಿನ ವಿವೇಕ ಆದ್ರಿಂದ ಹೊರಗಿನ ಪ್ರಮಾಣಕ್ಕೆ ಆತ್ಮನ ವಿಷಯವಲ್ಲ ಅನ್ನೋದನ್ನು ಮುಂದೆ ಮಾಡಿಕೊಂಡೆ ಶ್ರುತಿ ಈ ವಾಕ್ಯ ಹೇಳಿದೆ. ಯಾವುದನ್ನ ಅಂದ್ರೆ ಯಾವ ಈ ತತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನೋ ಅದನ್ನು ಕಣ್ಣಿನಿಂದ ನೋಡಲಾರೆ. ಅಷ್ಟೇ ಅಲ್ಲ, ಏನು ಚಕ್ಷುಂಶಿ ಪಶ್ಯದಿ, ಯಾವ ಆತ್ಮದಿಂದಲೇ ಕಣ್ಣುಗಳು ಕೂಡ ನೋಡುತ್ತೀವಿಯೋ ಅದನ್ನೇ ಬ್ರಹ್ಮ ತಿಳ್ಕೋ. ಏನ್ ಮನಸ ನಮನುತೆ, ಯಾವುದನ್ನ ಮನಸ್ಸಿನಿಂದಲೂ ಮನನ ಮಾಡಲಾರನೋ, ಯಾವುದರಿಂದಲೇ ಮನಸ್ಸು ಮನನ ಮಾಡಿತು ಗೊತ್ತಾಗುತ್ತಿದೆಯೋ ಅದು ಬ್ರಹ್ಮ ಅಂತ ತಿಳ್ಕೋ ಅಂತ. ಈ ರೀತಿಯಾಗಿ ಯಚ್ಚಕ್ಷುಷ ಯಚ್ಚೋತ್ತರ ಯನ್ಮನಸ ಯದ್ವಾಚ ಅಂತೇಳಿ ಪಟ್ಟಿ ಮಾಡಲಿಕ್ಕೆ ಅಂತ ಹೇಳ್ತೀವಿ. ಹಾಗೆ ನ ದೃಷ್ಟೇ ದ್ರಷ್ಟಾರಂ ಪಶ್ಯೇ ನ ಶ್ರುತೇ ಶ್ರೋತ. ಈ ದೃಷ್ಟಿಗೂ ದ್ರಷ್ಟು, ಈ ಲೌಕಿಕವಾದ ಕಣ್ಣು ಕಿವಿ ಮೂಗು ಬಾಯಿ ಅಥವಾ ಮನಸ್ಸು ಬುದ್ಧಿ ಇದನ್ನು ಬೆಳಗುತ್ತಿರುವಂತಹ ಆತ್ಮನನ್ನ ಇವುಗಳಿಂದ ನೀನು ನೋಡಲಾರೆ, ಕಾಣಕ್ಕಾಗೋದಿಲ್ಲ. ಲೌಕಿಕವಾಗಿರುವ ಪ್ರತ್ಯಕ್ಷಾದಿ ದೃಷ್ಟಿಯಿಂದಲಾಗಲಿ ಅಥವಾ ಆಂತರಿಕವಾದ ಮನಸ್ಸು ಬುದ್ಧಿಯ ಸಹಾಯದಿಂದಲಾಗಲಿ ಆತ್ಮನ್ನು ಅರಿಯೋಕ್ಕಾಗೋದಿಲ್ಲ. ಯಾಕಂದ್ರೆ ಇವುಗಳು ವ್ಯಾಪಾರ ಮಾಡ್ತಿರೋದೇ ಆತ್ಮನ ಸಹಾಯದಿಂದ. ಆತ್ಮನೇ ಇವುಗಳು ಸೇರ್ಕೊಂಡು ಇವುಗಳು ಆಕ್ಟಿವೇಟ್ ಆಗ್ತಾ ಇದೆ, ವ್ಯಾಪಾರ ಮಾಡ್ತಿದೆಯೇ ಹೊರತು ಇವುಗಳು ಆತ್ಮನನ್ನು ವಿಷೀಕರಿಸೋದಿಲ್ಲ ಅಂತ. ಅಂದ ಆತ್ಮನ್ನು ನೀನು ಅರಿಬೇಕು ನೋಡ್ಬೇಕು ಅಂತಂದ್ರೆ ಇವುಗಳ ವ್ಯಾಪಾರವನ್ನು ನಿಲ್ಲಿಸಿ ಆತ್ಮ ಮಾತ್ರವಾಗಿ ನಿಲ್ಲುತ್ತಲೂ ಆ ಆತ್ಮಮಾತ್ರವನ್ನು ಶ್ರುತಿಯಿಂದ ಇದು ಅಸಂಸಾರಿಯಾದ ಕೂಟಸ್ಥವಾದ ಅದ್ವಿತೀಯವಾದ ಬ್ರಹ್ಮ ಅಂತ ತಿಳ್ಕೊಂಡು ಯಾವ ಕೇವಲ ಸ್ವರೂಪದಿಂದ ನೀನು ಉಳಿತೀಯೋ ಅದನ್ನು ಉಳಿಯುವಾಗ ಈ ವಾಕ್ಯದ ನೀನು ನೆನಪಿರ್ಬೇಕು. ಆ ಉಳಿದಂತಹ ಸ್ಥಿತಿ ಆ ಸ್ವರೂಪ ಅದ್ವಿತೀಯವಾದ ಕೂಟಸ್ಥವಾದ ಅಸಂಸಾರಿಯಾದ ಪರಬ್ರಹ್ಮ ಅಂತೇಳಿ ಅದು ಜ್ಞಾಪಕ ಮಾಡಿಕೊಡ್ತಾ ಇದೆ ಅಂಥವನು ಅದು ಅಂತ. ಆ ಜ್ಞಾಪಕದಿಂದ ಅದನ್ನ ನೀನು ಹೌದು ಅನ್ನೋದನ್ನು ನೀನು ಇದು ಮಾಡ್ಕೋಬೇಕು. ಬರೀ ವಿವೇಕ ಮಾಡಿಕೊಂಡು ಅನ್ವಯ ವ್ಯತಿರೇಕ ಮಾಡಿಕೊಂಡು ಇದು ಇಷ್ಟು ಅನಾತ್ಮ ಇದಿಷ್ಟು ಆತ್ಮ ಆತ್ಮ ವಿಧಾನ ಮಾಡಿಕೊಂಡು ಆತ್ಮನು ಅನಾತ್ಮನ ನೋಡ್ತಿದ್ದಾನೆ, ಅನಾತ್ಮವು ಆತ್ಮದಿಂದ ನೋಡಿಸ್ಕೊಳ್ತಾ ಇದೆ, ನೋಡಿಸ್ಕೊಂಡು ಅನಾತ್ಮ ಬೇರೆ ನೋಡು ಆತ್ಮ ಬೇರೆ, ಈ ಎರಡು ಬೇರೆ ಬೇರೆ ಆಗಿದ್ದಾರೆ ಅಂತ ಬಿಟ್ಟರೆ ಸಾಂಖ್ಯ ಸಿದ್ಧಾಂತ ಆಗುತ್ತೆ. ಸಾಂಖ್ಯ ಸಿದ್ಧಾಂತ ಬಂದಿದ್ದಾಗಲ್ಲ, ಇದು ಅನಾತ್ಮ ಇಲ್ಲ ಅಂತ ಇರಬೇಕು,
ಆಮೇಲೆ ನೋಡುವಾತನು ಕೂಡ ನೋಡೋದು ಕ್ರಿಯೆ ಅಲ್ಲ, ನೋಡೋದು ಪರಿಚ್ಛೇದವಲ್ಲ, ಅದು ಸ್ವಭಾವ. ಅದು ಅದ್ವಿತೀಯವಾದ ಅಸಂಸಾರಿಯಾದ ಪರಬ್ರಹ್ಮವೇ ಅಂತ ಗೊತ್ತಾಗಬೇಕು. ಆ ನೋಡುತ್ತಿರುವ ಸ್ವರೂಪ ಏನಿದೆ ಅದು ಹುಟ್ಟಿಲ್ಲದ, ಸಾವಿಲ್ಲದ, ಬದಲಾವಣೆ ಇಲ್ಲದ ಕೂಟಸ್ಥವಾದ ಅದ್ವಿತೀಯವಾದ ಪರಬ್ರಹ್ಮವೇ ಅಂದರೆ ಅಲ್ಲ. ಸರ್ವ ದುಃಖ ವಿಜನ್ಮುಕ್ತ ಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ. ಆ ರೀತಿ ಆಗೋದು ಆತ್ಮಾನುಭವವೇ ಹೊರತು ಬರೀ ವಿವೇಕ ಮಾಡ್ಕೊಂಡು ಹೇಳ್ಕೊಂಡು ನೋಡ್ಬಿಟ್ಟೆ ಆದ್ದರಿಂದ ನನಗೆ ಆತ್ಮಜ್ಞಾನ ಆಯ್ತು ಅಂತ ಅನ್ಕೋಬಾರ್ದು. ಯಾವುದನ್ನ ನೀನು ಕಣ್ಣಿಂದ ಕಾಣಲಾರೆಯೋ, ಯಾವುದೇ ಕಣ್ಣನ್ನ ನೋಡುತ್ತಿದೆಯೋ, ಅಥವಾ ಯಾವುದೆಂದರೆ ಕಣ್ಣು ನೋಡುವುದನ್ನು ವ್ಯಾಪಾರ ಮಾಡುತ್ತಿದೆಯೋ, ಹಾಗೆ ಯಾವುದನ್ನ ಯಾವ ಲೌಕಿಕ ದೃಷ್ಟಿಯಿಂದ ಯಾವ ಆತ್ಮನ ನೀನು ಕಾಣಲಾರೆಯೋ, ಯಾವ ಲೌಕಿಕ ದೃಷ್ಟಿಯೂ ಕೂಡ ಯಾವ ಆತ್ಮದಿಂದಲೇ ವ್ಯಾಪಾರ ಮಾಡುತ್ತಿದೆಯೋ ಅದೇ ನಿನ್ನ ನಿಜವಾದ ಸ್ವರೂಪ. ಅದು ಅಸಂಸಾರಿ ಸ್ವರೂಪ, ಅದ್ವಿತೀಯ ಸ್ವರೂಪ ಅಂತ ಹೇಳಿ ಗೊತ್ತಾಗುತ್ತೆ. ದ್ವಿತೀಯಾತ್ಮ ಸ್ವರೂಪದಿಂದ ನೀನು ಗುರುತಿಸ್ಕೊಂಡೆ ಅಂದ್ರೆ ನೀನ್ ತತ್ವಜ್ಞಾನಿ ಯಾಕೆ ಹೊರತು ಬರೀ ಆತ್ಮಾತ್ಮ ವಿಭಾಗ ಮಾಡ್ಕೊಂಡೆ ಅಂತಂದ್ರೆ ಆತ್ಮಜ್ಞಾನಿ ಬಂದ್ಕೋಬಾರ್ದು. ಯಾಕಂದ್ರೆ ಅಲ್ಲಿ ಪ್ರಮಾತತ್ವ ಹೋಗಿಲ್ಲ, ಸಂಸಾರ ಬೀಜತ್ವ ಹೋಗಿಲ್ಲ. ಸಂಸಾರ ಬೀಜವಾದ ನಾನೂನ ಭಾವ ಅಥವಾ ಅವಿದ್ಯಾ ಭಾವ, ಪ್ರಮಾತೃ ಭಾವ ಹೋಗಿಲ್ಲ. ಅವಿದ್ಯೆಯು ಸಂಸಾರಕ್ಕೆ ಬೀಜವೇ. ಅಲ್ಲಿ ಅವಿದ್ಯಾ ಅನ್ನೋ ದೇಹ ಸಿಗೋಲ್ಲ. ನಾನು ಅನ್ನೋದು ಇದ್ದು ಬಿಟ್ರೆ ಅದೇ ಅವಿದ್ಯೆ. ನಾನು ಅನ್ನೋದಕ್ಕೆ ಅವಿದ್ಯೆ ಅಲ್ಲ, ನಾನು ಅನ್ನೋದ್ರಲ್ಲೂ ಅವಿದ್ಯೆ ಇಲ್ಲ. ನಾನು ಅನ್ನೋ ಕಾನ್ಸೆಪ್ಟೇ ಅವಿದ್ಯೆ. ಹಾಕ್ಬೇಕಬೇಕಿದ್ರೆ ಇವಾಗ ಹೇಗೆ ಮಾವಿನ ಹಣ್ಣಿನಲ್ಲಿ ಕೊಳ್ತು ಹೋಗಿರೋದು ಅಂತಿದೆ. ಮಾವಿನ ಹಣ್ಣು ತಿಂದು ಅದು ಕೆಲ ಭಾಗ ಕೊಳ್ತು. ಹಾಗೆ ನಾನು ಅನ್ನೋದ್ರಲ್ಲಿ ಎಲ್ಲೋ ಅವಿದ್ಯೆ ಕೂತ್ಕೊಂಡಿಲ್ಲ. ನಾನು ಅನ್ನೋದು ಅವಿದ್ಯೆಗೆ ಒಂದು ಜ್ವರ ಬಂದ್ರೆ ಹೇಗೆ ಮನುಷ್ಯರಿಗೆ ಆಗುತ್ತೋ ಆ ರೀತಿ ನಾನು ಅನ್ನೋದಕ್ಕೆ ಅವಿದ್ಯೆ ಅನ್ನೋ ಒಂದು ವಿಶೇಷ ಅಲ್ಲ. ನಾನು ಅನ್ನೋ ಕಾನ್ಸೆಪ್ಟೇ ಅವಿದ್ಯೆ. ಆ ನಾನು ಅನ್ನೋದಿಲ್ಲ, ನಾನು ಅನ್ನೋದಲ್ಲ, ಕೇವಲವಾದ ಸ್ವರೂಪ ಅನ್ನೋ ಗೊತ್ತಾಗೋದೇ ವಿದ್ಯೆ. ಅದು ಗೊತ್ತಾಗುತ್ತಲೇ ಈ ಅವಿದ್ಯೆ ಹೋಗಿ ನಾನುತ್ವವು ಹೋಗಿ ದ್ವೈತವೂ ಬಾಧಿತವಾಗಿ ಸ್ವರೂಪದಲ್ಲಿ ಸೆಟ್ ಆಗ್ಬಿಡ್ತಾನೆ. ಇವಾಗ ಇದೊಂದು ಲೋಕೋತ್ತರವಾದ ಅನುಭವವೇ. ಈ ಅನುಭವ ಗೊತ್ತಾಯ್ತು ಉಂಟಾಯ್ತು ಅಂದ್ರೆ ಆ ಮಹಾತ್ಮಂತನೇ ಕೇಳ್ಬೇಕು ಅದು ಹೇಗಪ್ಪ ಅನುಭವ ಅಂತ. ಅವನತ್ತ ಕೂತ್ಕೊಂಡು ಅವನತ್ತ ಜೊತೆ ಇದ್ಕೊಂಡು ಅವನ ಸೇವೆ ಮಾಡಿಕೊಂಡು ಅವನತ್ತ ತಿಳ್ಕೊಂಡು ಆ ಅನುಭವ ಪಡ್ಕೊಂಡು ಮಹಾತ್ಮ ಇದಲ್ಲ, ನಿಜವಾಗಿಯೂ ಅದು ಅದ್ಭುತ. ಅದು ಹೇಗೆ ಪಡ್ಕೊಂಡ ಅಂತ ಕೇಳಿದ್ರೆ ಅವನಿಗೆ ಅಯ್ಯೋ ಇದನ್ನು ಪಡ್ಕೊಳ್ಳೋದು ನಿನಗೆ ಈಶ್ವರ ಅನುಗ್ರಹನೇ ಇದು ಗೊತ್ತಾಯ್ತು ಹೊರತು ನಾನು ಇದನ್ನು ಕಟ್ಕೊಳ್ತೀನಿ ಹೇಗೆ ಕಟ್ಕೊಳಕ್ಕಾಗಿಲ್ಲಪ್ಪ, ಏನೋ ಪರಮೇಶ್ವರ ಅನುಗ್ರಹದಿಂದ ನನಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ. ಅದು ನನಗೆ ಅನ್ನುವಾಗ ಆ ಟೈಮಕ್ಕೆ ಅಜ್ಞಾನಾವಸ್ಥೆಯಲ್ಲಿದ್ದಂತಹ ಪರಮಾತ್ಮತ್ವನ ಇದು ಇಟ್ಕೊಳ್ತಾನೆ, ಆರೋಪ ಮಾಡ್ಕೊಳ್ತಾನೆ. ನಿಜ ನಾನು ಒಂದು ಹೋಗ್ಬಿಡೋದು ಅದಕ್ಕೆ, ನಾನು ಬಾಧಿತವಾಗೋದ್ರಿಂದ ನನಗೇನು ಬರೋಲ್ಲ. ಅದು ತತ್ವಾನುಭವ. ನಮ್ಮ ಸ್ವಾಮಿಗಳ ಹತ್ರ ಇವರು ಶ್ರೀನಿವಾಸ ಭಟ್ರು, ಬಾಣವನ ಶ್ರೀನಿವಾಸ ಭಟ್ರು ನಿಮ್ಗೆ ಹೇಗೆ ಈ ತತ್ವ ಅರ್ಥ ಆಯ್ತು ಅಂತ ಒಂದು ಕೇಳ್ಬಿಟ್ಟಿರುತ್ತೆ. ಕೇಳಿದಾಗ ಸ್ವಾಮಿಗಳು ನಕ್ಕು ಬಿಟ್ಟಿರುತ್ತೆ. ನಿಮ್ಗೆ ಹೇಗೆ ಈ ಮನದಟ್ಟಿ ತತ್ವ ನಿಮ್ಗೆ ಹೇಗೆ ಇಲ್ಲ? ಯಾಕೆಂದ್ರೆ ಸ್ವಾಮಿ ಪಾಠ ಹೇಳಿದಂಥವ್ರಿಗೆ ತತ್ವಜ್ಞಾನ ಆಗಿರ್ಲಿಲ್ಲ. ಸ್ವಾಮಿ ಪಾಠ ಹೇಳಿದಲ್ಲ ವಿರೂಪಾಕ್ಷರಲ್ಲ, ಪಂಡಿತರಾಗಿದ್ದೇ ಹೊರತು ಅವರಿಗೂ ಕೂಡ ಈ ಅನುಭವ ಅಂತ ಈ ರೀತಿ ಇದಾಗಿಲ್ಲ. ಯಾಕಂದ್ರೆ ಅವರಿಗೆ ಆ ಕೊನೆಯ ವಯಸ್ಸಿನಲ್ಲಿ ಮಹಾರಾಜ ಬಂದು ಕೇಳಿದ್ರೆ ಅದೇ ಯಜ್ಞಪ್ರಿಗೆ ನಾನು ಏನೂ ಮಾಡಲಿಲ್ಲ, ಯಜ್ಞಪ್ರಿಗೆ ಏನೂ ಮಾಡಲಿಲ್ಲ ಅಂತ ಹೇಳಿ ಆ ರೀತಿ ಅಂದ್ಕೊಂಡೆ ಅವ್ರು ಪ್ರಾಣ ಬಿಟ್ಟರೆ ಹೊರತು ಅವರು ಇದರಲ್ಲಿ ಇರಲಿಲ್ಲ. ಅಷ್ಟು ಇದು ಸ್ವಾಮಿಗಳಿಗೆ ಮಾತ್ರ ಒಳ್ಳೆ ಮಹಾರಾಜರ ಸಹವಾಸ ಆಯಿತು. ತಾವು ಕೂಡ ಅಸಾಧ್ಯವಾದ ಸಾಧನೆ ಮಾಡಿದ್ರು, ಒಳ್ಳೆ ಚಿಂತನೆಯ ಅನುಸಂಧಾನದಲ್ಲೇ ಇದ್ರು. ಸ್ವಾಮಿಗಳಂಥವರು ಬಹಳ ಮಹತ್ವರ ಇದಾಗಿ ಮಾಡ್ಬಂತು. ಹಾಗಾಗಿ ಸ್ವಯಂ ಸಾಧನೆ ಮಾಡಿ ಸ್ವಾಮಿಗಳು ಮಾಡ್ತಾರೆ. ಆ ಕೇಳಿದ್ದಕ್ಕೆ ಒಂದು ಖುಷಿ ನಗೆ ನಕ್ಕಿದಂತೆ. ಆಮೇಲೆ ಮತ್ತೆ ನೋಡ್ತಾನೆ ಇದ್ದಂತೆ ಶ್ರೀನಿವಾಸ ಭಟ್ರು ಹೇಗೆ ಏನ್ ಹೇಳ್ತಾರೆ ಅಂತ. ಏನೂ ಇಲ್ಲಪ್ಪ, ಪರಮೇಶ್ವರನ ಅನುಗ್ರಹ ಇದೆ, ಅವ್ರ ಅರ್ಥ ಆಗತ್ತೆ ಅಂತ. ಪರಮೇಶ್ವರನ ಅನುಗ್ರಹ ಆಗ್ಬೇಕಪ್ಪ, ಪರಮೇಶ್ವರ ಅನುಗ್ರಹದಿಂದಲೇ ಇದು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಪ್ರಯತ್ನದ ಜೊತೆಗೆ ಆ ಪರಮೇಶ್ವರ ಅನುಗ್ರಹವೂ ಸಹಾಯವಾದ ಮಾತ್ರ ನಮಗೆ ಇದು ತುದಿಗೆ ನಿಂತಷ್ಟೇ ಅಂತ ಹಾಗೆ ನಿಲ್ಲಿಸ್ಬಿಟ್ರು. ಹೆಚ್ಚಿಗೆ ಬೆಳೆಸಲಿಲ್ಲ ಅಂತ ಹೇಳಿ. ಕಷ್ಟ ಅದು ತರ್ಕಕ್ಕೆ ಸಿಗೋಲ್ಲ ಈ ಗೊತ್ತಾಗುವಿಕೆ. ಯಾಕೆಂದ್ರೆ ನಮ್ಗೆ ಗೊತ್ತಾಗೋದು ಲೋಕದಲ್ಲಿ ಗೊತ್ತು ಮಾಡ್ಕೊಳ್ಳುವವರಾಗಿದ್ದು, ಗೊತ್ತಾಗಿಸಿಕೊಂಡ ಬೇರೆ ಯಾವಷ್ಟು ಇದ್ದು ಗೊತ್ತು ಮಾಡ್ಕೊಳ್ಳೋದು ಅನ್ನುವಂಥ ಒಂದು ನಿಶ್ಚಯ ಸತ್ಯವಾಗಿದ್ದೇ ಗೊತ್ತಾಗೋದು ಅಂತ ಆಗೋದು. ಈ ಮೂರಲ್ಲಿ ಇಲ್ಲ.
ಗೊತ್ತು ಮಾಡಿಕೊಳ್ಳುವನಾಗಿ, ಗೊತ್ತಾಗಿಸಿಕೊಂಡದ್ದಾಗಿ, ಗೊತ್ತು ಮಾಡಿಕೊಳ್ಳುವಿಕೆಯನ್ನು ಸಿಪುಟಿ ಇಟ್ಕೊಂಡು ಅದು ಗೊತ್ತಾಗೋದು ಅನ್ನೋದಲ್ಲ. ಆದ್ರೂ ಗೊತ್ತಾಯ್ತು ಅಂತ ಒಂದು ಅಧ್ಯಾರೋಪ ದೃಷ್ಟಿಯಿಂದ ಒಪ್ಕೊಂಡು ಹೇಳ್ತಾರೆ. ಗೊತ್ತಾಗ್ಲಿಲ್ಲ ಅವನು ತಮೇವ ಧೀರೋ ವಿಜ್ಞಾಯ, ಆ ಪರಮಾತ್ಮನ್ನೇ ತಿಳ್ಕೊಂಡವನಾಗಿ ಅಂತ ಹೇಳ್ತಾರೆ. ಅಥ ಮರ್ತ್ಯೋ ಅಮೃತೋ ಭವತಿ, ಆಮೇಲೆ ಆ ತಿಳ್ಕೊಂಡ ಮೇಲೆ ಅವನು ಆ ಮರ್ತ್ಯರಾಗಿದ್ದಲ್ಲ ಅವನು ಅಮೃತನಾಗ್ಬಿಡ್ತಾನೆ, ಗೊತ್ತಾಗುತ್ತೆ ಅಂತ. ಈ ರೀತಿ ಜ್ಞಾನಿತ್ವವನ್ನ ಶಾಸ್ತ್ರ ಒಪ್ಕೊಂಡಿದೆ. ಜ್ಞಾನಿ ಆಗ್ತಾನೆ, ತತ್ವಜ್ಞಾನಿ ಆಗ್ತಾನೆ, ವ್ಯವಹಾರ ವಿಷಯ ಕೊಡಿದೆ. ಪರಮಾರ್ಥ ದೃಷ್ಟಿಯಿಂದ ಜ್ಞಾನ ವಿಭಾಗವಾಗಲಿ ಜ್ಞಾನಿತ್ವ ಯಾವುದೂ ಇಲ್ಲವಾದರೂ ಕೂಡ ಈ ಶಾಸ್ತ್ರವಾಕ್ಯದಿಂದ ಪ್ರಪಂಚವನ್ನು ಬಾಧೆ ಮಾಡಿಕೊಂಡದ್ದಾದ ಒಂದು ಅನುಭವ ಅನ್ನೋದು ವ್ಯವಹಾರ ದೃಷ್ಟಿಯಿಂದ ಉಂಟು. ಹೀಗೆ ದೃಷ್ಟಿಗೂ ದೃಷ್ಟವಾಗಿರ್ತಕ್ಕಂಥವನನ್ನ ಈ ದೃಷ್ಟಿಯಿಂದ ನೋಡಲಾರೆ ಅಂತ ಹೇಳಿ ತನ್ನ ಮಾತು ಅಪ್ರಮಾಣವಾದಿ ಎಂಬ ಶಂಕೆ ಇಲ್ಲದೆ ಲೌಕಿಕ ದೃಷ್ಟಿಯು ಆತ್ಮಚೈತನ್ಯದ ಬಲದಿಂದಲೇ ಸಿದ್ಧವಾಗಬೇಕಾಗಿರುವುದರಿಂದ ಲೌಕಿಕ ದೃಷ್ಟಿಗೆ ಅದು ಗೋಚರವಾಗುವ ಸಂಭವವೇ ಇಲ್ಲ ಎಂಬ ನಿಶ್ಚಯದಿಂದ ಈ ರೀತಿ ನೋಡಲಾರೆ ಎಂದು ಹೇಳ್ತಾ ಇದೆ. ಗುರುಗಳೇ, ಹಂಗೊಂದ್ ಪಕ್ಷ ಯಾರಾದ್ರೂ ಹೇಳಿದ್ರು ಕೂಡ ನಾವು ನಂಬೋ ಸ್ಥಿತಿನಲ್ಲೂ ಇರೋದಿಲ್ಲ. ಹೌದು, ನಮ್ಗೆ ನಾವು ನಮ್ಮ ಸ್ಥಿತಿಯನ್ನ ನಾವು ಹಾಗೆ ಕಲ್ಕೋಬೇಕು. ಅವ್ರು ಯಾವ ರೀತಿ ಈಶ್ವರಾನುಗ್ರಹದಿಂದ ಪಡೆದ್ರು ಅಂತ ನಾವು ಎಷ್ಟೇ ನಾವು ಅಂತರ್ಮುಖತೆಯನ್ನು ವಿವೇಕವನ್ನು ಅಭ್ಯಾಸ ಮಾಡ್ಕೊಂಡಿದ್ರು ಕೂಡ ಗೊತ್ತಾಯ್ತು ಅಂತ ಆಗೋದಕ್ಕೆ ಒಂದು ಈಶ್ವರಾನುಗ್ರಹವೇ ಬೇಕು ಅಂತ. ಆದ್ದರಿಂದ ಅಷ್ಟರ ಮಟ್ಟಿನ ಈಶ್ವರ ಅವಲಂಬನೆ ಬೇಕೇ ಬೇಕು. ಆ ಮುಮುಕ್ಷು ಸಾಧಕನ ಇದ್ದೇ ಇರುತ್ತೆ. ಅಲ್ಲಿ ಆ ಗೊತ್ತಾಗುತ್ತಲೇ ಈಶಿತವ್ಯ ಈಶ್ವರ ಅನ್ನೋ ಆ ವಿಭಾಗ ಹೊರಟೋಗ್ಬಿಡುತ್ತೆ. ಆ ಗೊತ್ತಾಗುವವರಿಗೆ ನನಗೆ ನಾನು ಗೊತ್ತು ಮಾಡ್ಕೊಳ್ಬೇಕು, ನಾನು ವಿಭಾಗ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಇದು ಅರ್ಥ ಆಗ್ತಿಲ್ಲ, ಇದು ಶಾಸ್ತ್ರವಾಕ್ಯ ಇಂಟೆಲೆಕ್ಚುಯಲ್ ಗೊತ್ತಾಗ್ತಾ ಇದೆ, ಬೌದ್ಧಿಕವಾಗಿ ನಾನು ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ನಾನು ಒಂದನ್ನು ಬಾಧೆ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದು ನನಗೆ ಆಗ್ತಾ ಇಲ್ಲ. ಅದು ಒಂದು ರೀತಿ ಈಶ್ವರಾನುಗ್ರಹವೇ. ಎಷ್ಟೇ ಅನ್ವಯ ವ್ಯತಿರೇಕ ಮಾಡಿದ್ರು, ಪ್ರಕ್ರಿಯೆ ಅವಸ್ಥಾತ್ಮಕ ವಿಚಾರ ಮಾಡಿದ್ರು, ಯಾರೇ ಮಾಡಿದ್ರು, ಈ ನೆನ್ನೆ ಹೇಳ್ದಲ್ಲ ಸಂಸಾರ ಬೀಜ ಸಂಸ್ಕೃತಿ ಬಂತಲ್ಲ, ಅದ್ಕೊಂಡೇ ಅವನು ವಿಚಾರ ಮಾಡ್ತಿರ್ತಾನೆ ಹೊರತು ಅನುಮಾನ ಮಾಡುವಾಗ ತರ್ಕ ಮಾಡುವಾಗಲೂ ಬುದ್ಧಾವೇವ ವಿವೇಕೋಯಂ, ಬುದ್ಧಿಯಲ್ಲೇ ವಿವೇಕ ಆಗತ್ತೆ. ಆ ಪ್ರಭಾತತ್ವ ಇಟ್ಕೊಂಡ್ರೆ ವಿವೇಕ ಮಾಡ್ಕೊಳ್ತಾ ಇರ್ತಾನೆ. ನಾನು ಅನ್ನೋದನ್ನು ಬಿಟ್ಕೊಳ್ತಾನೆ ಇಲ್ಲ, ನಾನು ಬಿಟ್ಟು ಹೋಗ್ತಾನೆ ಇಲ್ಲ. ನಾನು ಅನ್ನೋದನ್ನು ಕಳ್ಸ್ಕೊಂಡು ನಾನು ಅದನ್ನು ಬಿಟ್ಕೊಂಡು ನಾನು ವಿಚಾರ ಮಾಡಬೇಕು ಅಂತ ಗೊತ್ತಾಗೋದು ಆ ವಾಕ್ಯಾಸವಾದಾಗಲೇ ನಾನು ಬಿಟ್ಟು ಹೋಗೋದು. ಅಲ್ಲಿವರೆಗೂ ನಾನು ಬಿಟ್ಟು ಹೋಗೋದೇ ಇಲ್ಲ. ಹಾಗಾಗಿ ವಿಸ್ತಬ್ಧಂ ಅಂತ ನಂಬಿಕೆ ಪೂರ್ವಕವಾಗಿ ಶ್ರುತಿ ಸ್ಫುಟವಾಗಿ ಇದನ್ನು ಹೇಳ್ತಾ ಇದೆ. ಈ ಲೌಕಿಕ ದೃಷ್ಟಿಯಿಂದ ಆತ್ಮನ್ನು ಅರಿಯೋದಕ್ಕಾಗೋದಿಲ್ಲ. ಒಂದಿಷ್ಟು ಅರಿವೇ ಆದ್ರಿಂದ ಅರಿಯೋಕ್ಕಾಗಲ್ಲ ಅಂತ ಹೇಳಿ ತಪ್ಪಲ್ಲ. ಅರಿವಿತಾನೆ ಅದು. ನಾವು ಹೊರಟು ನಾವು ಯಾವುದನ್ನು ಅರಿಯೋಕೆ ಹೊರಟಿದೀವೋ ಅದು ಅರಿವಿನ ಸ್ವರೂಪ ಆಗಿರೋದ್ರಿಂದ ಅರಿವನ್ನ ಅರಿಯೋಕೆ ಹೋಗ್ತಾ ಇದೀವಿ ಅನ್ನೋ ವಾಕ್ಯ ಇದೆಯಲ್ಲ, ಅದೇ ಒಂದು ರೀತಿ ತಪ್ಪದು, ಹೊಂದಲ್ಲ. ಅದು ಅರಿವನ್ನು ಅರಿತೀನಿ ಅನ್ನೋದು ಸೂರ್ಯನ ಬೆಳಗ್ತೀನಿ ಅನ್ನೋ ಹಾಗಾಯ್ತು. ಸೂರ್ಯನ ಹೇಗೆ ಬೆಳಗೋಕ್ ಬರಲ್ವೋ ಆಗ ಅರಿವನ್ನು ಅರಿಯೋಕ್ಕಾಗಲ್ಲ. ಅದು ಅರಿವಿನ ಬಗ್ಗೆ ಖಚಿತಾದ ನಿಶ್ಚಯವಿಲ್ಲವಾದ್ರಿಂದ, ಈ ನನ್ನ ಪ್ರಭಾತತ್ವ ಭಾವನೆಗೆ ಇನ್ನು ಹೋಗ್ತಾ ಇಲ್ಲವಾದ್ರಿಂದ ಅಷ್ಟ ಹಂತಕ್ಕೆ ಅದನ್ನು ಅರಿಯೋದು ಅಂತ ನಿರ್ಧಾರ ಮಾಡ್ತೀವಿ, ಇಟ್ಕೊಂಡಿದ್ದೀವಿ. ಪ್ರಮಾತತ್ವ ಹೋಗೋದನ್ನೇ ಅರಿವಾಗೋದು ಅಂತ ಅಂದ್ರೂ ತಪ್ಪೇಲಾಗಲ್ಲ. ಪ್ರಮಾತತ್ವ ಹೋಗೋದ್ರೆ ಬಾಧಿತವಾಗೋದು. ಪ್ರಮಾತತ್ವ ಸುಶುಕ್ತಿಗೆ ಹೋಗ್ಬಿಡುತ್ತೆ, ಅದು ಪ್ರಯೋಜನ ಇಲ್ಲ. ಪ್ರಮಾತತ್ವವು ಆತ್ಮಾನುಭವದಿಂದ ಬಾಧಿತವಾಗಿ ಅದು ನಿಶ್ಚಿತವಾಗಿ ಗೊತ್ತಾಗಬೇಕು. ಪ್ರಮಾತತ್ವ ಇಲ್ಲ, ಲೌಕಿಕ ದ್ವೈತ ಪ್ರಪಂಚವೂ ಇಲ್ಲ, ಇರೋದಿಲ್ಲ ಏಕಮೇವ ದ್ವಿತೀಯವೇ ಅನ್ನುವ ಈ ಒಂದು ಅನುಭವ ಇದೆಯಲ್ಲ, ಇದು ಒಂದು ರೀತಿ ಶಾಸ್ತ್ರ ಪ್ರಮಾಣ ಉಂಟಾಗತ್ತೆ ಅಂತ. ಬುದ್ಧ್ಯಂತಂ ಅಪವಿಧ್ಯೈವಂ ಬುದ್ಧ್ಯಂತಮಪವಿಧ್ಯೈವಂ ಕೋನ್ವಹಂ ಸ್ಯಾಮಿತಿ ತೀಕ್ಷಿತುಃ ತತ್ವಮಸಿ ಇತ್ಯಾಹ ಸರ್ವಮಾನಾತಿಗಾಮಿನಿ. ಬುದ್ಧ್ಯಂತಮಪವಿಧ್ಯೈವಂ ಕೋನ್ವಹಂ ಸ್ಯಾಮಿತಿ ತೀಕ್ಷಿತುಃ ತತ್ವಮಸಿ ಇತ್ಯಾಹ ಸರ್ವಮಾನಾತಿಗಾಮಿನಿ. ಬುದ್ಧ್ಯಂತಂ ಅಪವಿದ್ಯ ಏವಂ ಸಹ
ಅನು ಅಹಂ ಸ್ಯಾಮ್ ಇತಿ ಈಕ್ಷಿತುಃ ಶ್ಯಾಮ ಶಾತಲ ಇತಿ ಈಕ್ಷಿತುಃ ಶ್ರುತಿಃ ತತ್ ತ್ವಂ ತತ್ವಮಸಿ. ತತ್ವಮಸಿ ಇತಿ ಆಹ ಸರ್ವಮಾನಾಧಿಗಾಮಿನಿ. ಹೀಗೆ ಏವಮ ಈ ರೀತಿಯಾಗಿ ಬುದ್ಧಂತವ ಬುದ್ಧಿವರಿಗೆ ದೇಹದಿಂದ ಹಿಡಿದು ಬುದ್ಧಿವರಿಗಿರ್ತಕ್ಕಂಥ ಎಲ್ಲವನ್ನು ಕೂಡ ಅಪವಿದ್ಯಾರ ತಳ್ಳಿ ಹಾಕ್ಬಿಟ್ಟು ಅರಿವಿನಿಂದ ವಿವೇಕದಿಂದ ಈ ಘಟಪಟಾದಿಗಳು ಕಾಣೋದ್ರಿಂದ ಹೇಗೆ ಘಟಪಟಾದಿಗಳು ನಾನಲ್ವೋ ಅದರಂತೆ ದೇಹೇಂದ್ರಿಯ ಮನೋ ಬುದ್ಧಿಯು ಕಾಣ್ತಾ ಇದೆ, ದೇಹೇಂದ್ರಿಯ ಮನೋ ಬುದ್ಧಿಯು ನಾನಲ್ಲ ಅಂದ್ರೆ ಇದೇ ಯುಕ್ತಿಯನ್ನೇ. ಹೊರಗಿನ ಪದಾರ್ಥಗಳು ಕಾಣೋದ್ರಿಂದ ಹೇಗಾಗಿ ನಾನಲ್ವೋ ಅಂದ್ರೆ ಅರಿವು ಗೊತ್ತಾಗೋದ್ರಿಂದ ನಾನಲ್ವೋ, ದೇಹೇಂದ್ರಿಯ ಮನೋ ಬುದ್ಧಿಯು ನನ್ನ ಅರಿವು ಗೊತ್ತಾಗ್ತಾ ಇದೆ ಆದ್ರಿಂದ ಇದು ನಾನಲ್ಲ ಅಂತ ಹೇಳಿ ಬುದ್ಧಿಯವರೆಗಿರ್ತಕ್ಕದ್ದಾದ ಎಲ್ಲಾ ಉಪಾಧಿಯನ್ನು ನಾನಲ್ಲ ಅಂತ ತಳ್ಳಹಾಕಿದ ಮೇಲೆ ಕೋನು ಅಹಂ ಕಹ ಅನುಷ್ಯ, ನಾನು ಯಾರಾಗಿರ್ಬೇಕಾದ್ರೆ ಇಷ್ಟು ನಾನಲ್ಲ, ಯಾವುದು ನಾನಲ್ಲ ಅಂದ್ರೆ ನಾನು ಯಾರು ಇದು ಈಕ್ಷಿತು. ಈ ರೀತಿಯಾಗಿ ತಡ್ಕಾಡ್ತಾ ಇದ್ದಾನೆ. ಇದೆಲ್ಲ ಅನಾತ್ಮ ನಿಶ್ಚಯ ಮಾಡ್ಕೊಬಿಟ್ಟ. ಇದನ್ನ ನೋಡುತ್ತಿರುವ ಆತನೇ ತಾನು ಅಂದ್ಕೊಂಡ್ರು ಕೂಡ ತಾನು ಹೇಗಿರುವುದು ಗೊತ್ತಾಗ್ತಿಲ್ಲ. ನೋಡುತ್ತಿದ್ದೀನಿ ಗೊತ್ತಾಗ್ತಿದೆ ಅಂತ ಅನಿಸ್ತಾ ಇದೆ. ನೋಡುತ್ತಿರುವ ಗೊತ್ತಾಗುತ್ತಿರುವ ಅನುಭವ ಸ್ವರೂಪನಾದ ಆತ್ಮನು ಅಸಂಸಾರಿಯೂ ಅದ್ವಿತೀಯನೂ ಕೂಟಸ್ಥನೂ ಅದು ಗೊತ್ತಾಗ್ತಿಲ್ಲ. ಹಾಗಾಗಿ ನಾನು ಯಾರು ಇರ್ಬೋದು ಹಾಗಾದ್ರೆ? ದೇಹಾದಿ ಬುದ್ಧಿ ಅಂತ ಅದೆಲ್ಲವೂ ಅನಾತ್ಮ ಅಂತ ಅಲ್ಲ ಹಾಕಿದ ಮೇಲೆ ನನ್ನ ಅರಿವು ಗೋಚರವಾಗ್ತಾ ಇದೆ ಅಂತ ನಾನು ಬಿಡಿಸ್ಕೊಂಡ್ಮೇಲೆ ನಾನು ಯಾರಿರ್ಬೋದು ಅಂತ ಹೇಳಿ ಈ ರೀತಿ ಯೋಚನೆ ಮಾಡುತ್ತಿರುವಂತಹ ಆ ಸಾಧಕನು ಸರ್ವ ಪ್ರಮಾಣಗಳನ್ನು ಮೀರಿ ಹೋಗಿರ್ತಕ್ಕಂತಹ ಶ್ರುತಿ, ಸರ್ವಮಾನಾತಿಗಾಮಿನಿ ಶ್ರುತಿ ಅಂದ್ರೆ ಸಕಲ ಪ್ರಮೇಯ ವಿಲಕ್ಷಣನೂ ಅವಿಷಯನೂ ಆಗಿರುವಂತಹ ಅದ್ವಿತೀಯ ಪ್ರತ್ಯೇಗಾತ್ಮನವರೆಗೂ ಹೋಗುವ ಸ್ವಭಾವ ಇದೆ ಶ್ರುತಿಗೆ. ಶ್ರುತಿ ಅಲ್ಲಿವರೆಗೂ ಹೋಗ್ಬಿಡುತ್ತೆ ಅಂಥ ಶಕ್ತಿ. ಯಾಕೆ ಬಂದಿದ್ದೆ ಅಲ್ಲಿಂದ, ಶ್ರುತಿ ಬಂದಿದ್ದೆ ಆ ಸ್ವರೂಪದಿಂದ ಬಂದದ್ದಾದ್ರಿಂದ ಅದು ಅಲ್ಲಿ ಹೋಗಿ ಅದಕ್ಕೆ ಶಕ್ತಿ ಇದೆ. ಇನ್ಯಾವುದಕ್ಕೆ ಅಲ್ಲಿ ಹೋಗೋ ಸಾಮರ್ಥ್ಯ ಇಲ್ಲ. ಸರ್ವಮಾನಾತಿ ಗಾಮಿನಿ, ಸರ್ವಮಾನಾನಿ ಅತೀತ್ಯ ಗಂತುಂ ಶೀಲಂ ಅಸ್ಯ ಅಸ್ತಿತ್ವ ಸರ್ವಮಾನಾತಿ ಗಾಮಿನಿ. ಗಾಮಿಯಾದ ಪುಲ್ಲಿಂಗ, ಗಾಮಿನಿ ಸ್ತ್ರೀಲಿಂಗ. ಸರ್ವಮಾನಾತಿ ಗಾಮಿನಿ ಶ್ರುತಿ. ಟಿಪ್ಪಣಿ ನೋಡು. ಸಕಲ ಪ್ರಮೇಯ ವಿಲಕ್ಷಣನೂ ಅವಿಷಯನೂ ಆಗಿರುವ ಅದ್ವಿತೀಯ ಪ್ರತ್ಯೇಗಾತ್ಮನವರೆಗೂ ಹೋಗುವ ಸ್ವಭಾವವುಳ್ಳದ್ದಾದ್ದರಿಂದ ಯಾವುದೋ ಶ್ರುತಿಯು ಸ್ವಭಾವದ ಮಿಕ್ಕ ಎಲ್ಲಾ ಪ್ರಮಾಣಗಳನ್ನು ಮೀರಿ ಹೋಗಬಲ್ಲದ್ದೆಂದು ಹೇಳಿದೆ. ಯಾವುದಕ್ಕೂ ಅಲ್ಲಿವರೆಗೂ ಹೋಗಕ್ಕಾಗಲ್ಲ. ಎಲ್ಲವೂ ದ್ವೈತ ಕ್ಷೇತ್ರದಲ್ಲೇ ವ್ಯಾಪಾರ ಮಾಡೋದು. ಇದು ಒಂದು ಶ್ರುತಿ ಮಾತ್ರ ತಾನು ದ್ವೈತ ಕ್ಷೇತ್ರದಲ್ಲೇ ಇದ್ದು ಈ ಸಾಧಕನ ಅದ್ವೈತಕ್ಕೆ ತಳ್ಳಿಬಿಡುತ್ತೆ. ಇದಾಗ್ಬಿಟ್ಟು ಅವ್ರು ತಳ್ಳಿಬಿಡ್ತಾರಲ್ಲ ಮೇಲೆ ಹೋಗ್ಬೋದು. ಎಷ್ಟೋ ಎಟ್ಕೋರಿಗೆ ಎಬ್ಬಿಸ್ತಾರೆ, ಮರ ಹತ್ತಿಸ್ತಾರೆ, ಮುಂದೆ ನೀನು ಹತ್ತು ನೀನು ತಳ್ಳಿಬಿಡ್ತಾರೆ, ಹತ್ಕೊಂಡು ಹೋಗ್ಬಿಡ್ತ. ಎಷ್ಟು ಎಟ್ಕೊತ್ತೋ ಅಷ್ಟವರೆಗೂ ಎತ್ತಾರೆ, ಮುಂದಕ್ಕೆ ಅವನು ಹತ್ಬೇಕು. ಹಾಗೆ ಈ ಎಲ್ಲಿವರೆಗೂ ಬಿಟ್ಕೊಂಡು ಹೋಗ್ತಾರೆ, ಅಲ್ಲಿ ಮುಂದಕ್ಕೆ ಶ್ರುತಿ ತಳ್ಳಿಬಿಡುತ್ತೆ ಆ ಕಡೆ ಹೋಗುವಂತ. ಸರ್ವಮಾನಾತಿಗಾಮಿನಿ ಶ್ರುತಿ ಅದು ಏನ್ ಹೇಳುತ್ತೆ? ತತ್ವಮಸಿ. ಎಲ್ಲವನ್ನು ಬಿಟ್ಟು, ಎಲ್ಲಾ ದ್ವೈತವನ್ನು ಬಿಟ್ಟು ಮೀರು ಹೋಗಿದೆಯಲ್ಲ, ಮೀರು ಹೋಗಿರುವ ನೀನು ಈಗ ಅಸಂಸಾರಿಯಾದ ಖಂಡವಾದ ಸಚ್ಚಿದಾನಂದ ಪರಬ್ರಹ್ಮವೇ ಆಗಿದೆಯಾ. ಸತ್ ಶಬ್ದಕ್ಕೆ ಅಸಂಸಾರಿ ಅರ್ಥ, ತ್ವಂ ಶಬ್ದಕ್ಕೆ ಪ್ರತ್ಯೇಗಾತ್ಮಕ ಅರ್ಥ. ಅಸಂಸಾರಿಯಾದ ಪ್ರತ್ಯೇಗಾತ್ಮನೇ ನೀನಾಗಿರುವೆ ಎಂಬುದಾಗಿ ಜ್ಞಾಪ ಮಾಡ್ತಾರೆ. ಭಾವಾಭಾವ ವ್ಯಾಖ್ಯರೂಪವಾದ ಆತ್ಮನ ವಿಶೇಷ ರೂಪವನ್ನು ತಿಳಿಸುತ್ತದೆ ಅಂದ್ರು. ನೀನಾಗಿರುವೆ ಅಂದ್ರೆ ಆ ತ್ವಂ ಶಬ್ದಕ್ಕೆ ಭಾವವೂ ಅಲ್ಲ ಅಭಾವವೂ ಅಲ್ಲ. ಯಾಕಂದ್ರೆ ಭಾವಾಭಾವವನ್ನು ನೋಡುತ್ತಾ ಇದ್ದಾನೆ. ಯಾವ ಅನುಭವ ಭಾವಾಭಾವವನ್ನು ಬೆಳಗುತ್ತಿತ್ತೋ ಆ ಭಾವಾಭಾವವನ್ನು ಬೆಳಗುತ್ತಿದ್ದ ಅನುಭವದವರೆಗೂ ಈ ಸಾಧಕರನ್ನ ಈ ಸಾಧಕತ್ವವನ್ನು ಬಿಡಿಸುವುದರ ಮೂಲಕ ತಳ್ಳಿಬಿಡುತ್ತೆ. ಅದೇ ಉಳಿದು ಬಿಡ್ತಾನೆ. ಇದೊಂದು ರೀತಿ ಪಕ್ವತಾವಸ್ಥೆಯ ಹೊರತು ಇಂಟೆಲೆಕ್ಚುಯಲ್ ಅವಸ್ಥೆ ಅಲ್ಲ. ಇದು ಅಂದ್ರೆ ಬೌದ್ಧಿಕ ಅವಸ್ಥೆ ಅಲ್ಲ. ಒಂದು ಪಕ್ವತಾವಸ್ಥೆ ಅಂದ್ರೆ ಆ ಶಮದಮಾದಿಗಳಿಂದ ಪರಿಪೂರ್ಣತೆಯನ್ನು ಪಡೆದಂತಹ ಆ ಸಾಧಕರು ಆ ಶಮದಮಾದಿಗಳ ಪರಿಪೂರ್ಣ ಸ್ವರೂಪನಾದ ಪರಮಾತ್ಮ ಆಗ್ಬಿಡ್ತಾನೆ. ನಿಜವಾಗಿ ಶಮದಮಾದಿಗಳ ಪರಿಪೂರ್ಣತೆ ಪರಮಾತ್ಮನಲ್ಲೇ ಇರೋದು. ಅದಷ್ಟನ್ನು ಬುದ್ಧಿಯಿಂದ ಅಭ್ಯಾಸ ಮಾಡ್ಕೊಳ್ತಾ ಇದ್ದಾನೆ. ಈ ಜೀವನು ಬುದ್ಧಿಯನ್ನು ಇಟ್ಕೊಂಡು ನಾನು ಶಾಂತನಾಗಬೇಕು, ನಾನು ಕೋಪ ಮಾಡ್ಕೋಬಾರ್ದು, ನಾನು ಇಂದ್ರಿಯ ನಿಗ್ರಹ ಮಾಡ್ಕೋಬೇಕು, ನಾನು ಸಹಿಸ್ಕೋಬೇಕು ಅಂದ್ರೆ ನಾನು ಅಂತ ಇಟ್ಕೊಂಡು ಶಮದಮಾದಿಗಳನ್ನೆಲ್ಲ ಅಭ್ಯಾಸ ಮಾಡ್ಕೊತಾ ಇದ್ದಾನೆ. ಆದ್ರೆ ಈ ಶಮದಮಾದಿಗಳ ಪರಿಪೂರ್ಣತೆ ನಾನೆಂಬುದನ್ನು ಮೀರಿದ್ದಾದ ಆತ್ಮನಲ್ಲಿದೆ.
ಆತ್ಮನಲ್ಲಿ ಅದು ಪರಿಪೂರ್ಣವಾಗಿರೋದ್ರಿಂದ ಈ ಗುಣಗಳನ್ನ ಈ ನಾನು ಅದನ್ನು ಅಳವಡಿಸ್ಕೊಂಡು ಕೊನೆಗೆ ಎಷ್ಟು ಮಟ್ಟಿಗೆ ಜಾಸ್ತಿ ಅಳವಡಿಸ್ಕೊಳ್ತಾನೋ ಆ ಅಳವಡಿಸಿಕೊಂಡ ಆ ಗುಣಗಳೇ ಆ ನಾನು ಅದನ್ನ ಕರಗಿಸ್ಬಿಡುತ್ತೆ, ಬಾಧೆ ಮಾಡಿಬಿಡುತ್ತೆ. ಆ ಶಮದಮಾದಿಗಳ ಪರಿಪೂರ್ಣತೆಯ ಆ ಪಕ್ವತೆಯೇ ನಾನೆಂಬುದನ್ನು ಕೂಡ ಕರಗಿಸಿಬಿಟ್ಟು ಅದರ ಸ್ವರೂಪವಾಗಿರುವ ಪರಮಾತ್ಮ ಭಾವವನ್ನು ತಂದುಕೊಳ್ತದೆ. ಹಾಗೆ ಸಾಧನೆಗಳ ಪರಾಕಾಷ್ಠೆಯೇ ಪರಮಾತ್ಮ. ಎಲ್ಲಾ ಸಾಧನೆಗಳ ಪರಾಕಾಷ್ಠೆ ಇದೆಯಲ್ಲ, ಆ ಪರಾಕಾಷ್ಠೆಯೇ ಪರಮಾತ್ಮನಾದ್ದರಿಂದ ಈ ಸಾಧನೆಗಳನ್ನ ಆದಷ್ಟು ನಾವು ಇಲ್ಲಿ ಮಾಡ್ಕೊಂಡು ಹೋಗಿ ಆಮೇಲೆ ನಾನು ಮಾಡುವನು ಸಾಧನೆ ಅನ್ನೋ ವಿಭಾಗವನ್ನು ಬಿಟ್ಟು ಹೋಗ್ಬೇಕು. ಅಲ್ಲಿವರೆಗೂ ನಾನು ತಿಳ್ಕೊಂಡು ಮಾಡ್ತಾ ಇರ್ತಾನೆ. ನಾನು ತಿಳ್ಕೊಂಡು ಮಾಡ್ತಾ ಇರುವವರಿಗೆ ನಾನು ಅನ್ನೋದು ಸಂಸಾರ ಬೀಜ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಇದು ಬಾಧೆ ಆಗೋಲ್ಲ, ಇದು ಕೂತು ಹೋಗಲ್ಲ. ಆ ಶಬ್ದ ಮಾಡು ಎಲ್ಲಿವರೆಗೆ ಪರಿಪೂರ್ಣತೆಯನ್ನು ಪಡ್ಕೊಂಡ್ಬಿಡುತ್ತೋ, ಪೂರ್ಣ ಹಣ್ಣು ಆಗ್ಬಿಡುತ್ತೋ, ಈ ನಾನು ಅದನ್ನು ಹಂಗೆ ಕಿಂಚಿ ಬಿಡುತ್ತೆ, ಹಂಗೆ ಕರ್ಗೋಗ್ಬಿಡುತ್ತೆ. ಅದು ಜ್ಞಾನ ಉಂಟಾಗುತ್ತಲ್ಲ ಬಾಧೆ ಆಗ್ಬಿಡುತ್ತೆ, ಕ್ರಿಯೆ ಅಲ್ಲ ಅದು, ಅನುಭವ. ಹಾಗಾಗಿ ಗುಣಾದಿಗಳು ಭಾರಿ ಮುಖ್ಯ. ಶಬದಮಾದಿ ಗುಣಗಳಿದೆ ಹೋದ್ರೆ ಏನ್ ಮಾಡಿ ಬೌದ್ಧಿಕವಾಗಿ ಅರಿಯೋಕೆ ಆಗೋದೇ ಇಲ್ಲ. ಇದನ್ನ ಬೌದ್ಧಿಕವಾಗಿ ಅರಿಯೋದು ಅಲ್ವೂ ಅಲ್ಲ. ಇದು ಬೌದ್ಧಿಕವಾಗಿ ಬೇಕು, ವಿವೇಕ ಕಷ್ಟಕ್ಕೆ ಬೇಕು. ಆದ್ರೆ ಅನುಭವಕ್ಕೆ ಇಳಿಯುವುದಕ್ಕೆ ಆ ಗುಣಗಳ ಪರಾಕಾಷ್ಠತೆಯೇ ಸಾಧನ. ಅಮಾನತ್ವಾದಿ ಗುಣಗಳಿಗೆಲ್ಲ ಅಮಾನತ್ವಾದಿ ಗುಣಗಳು ಶಬ್ದಮಾದಿ ಗುಣಗಳು ಎಲ್ಲಿ ಪರಿಪೂರ್ಣವಾಯಿತು ಅಂತ ಆಗುತ್ತೋ ಅಲ್ಲಿ ಅವನು ಪರಿಪೂರ್ಣತೆ ಹೊರಗಡೆ ಹೋಗ್ಬಿಡ್ತಾನೆ, ಪರಿಪೂರ್ಣತೆಯನ್ನು ಪಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಏವಂ ಸಂಕ್ಷೇಪತಃ ಪೂರ್ವಾಧ್ಯಾಯತ್ರಯಸ್ಯಾರ್ಥಃ ಉಕ್ತಃ. ಈ ರೀತಿಯಾಗಿ 3 ಅಧ್ಯಾಯಗಳ ಅರ್ಥವನ್ನ ನಾವು ಸಂಕ್ಷೇಪವಾಗಿ ಹೇಳಿದ್ದ ಭಾಗದಿಂದ ಅಂದ್ರೆ 18 ಶ್ಲೋಕಗಳಿಂದ ಅದನ್ನು ಹೇಳಿದ್ರು. ಜ್ಞಾನಕರ್ಮ ಸಮುಚ್ಚಯ ಖಂಡನೆ, ಆತ್ಮನು ಅಹಂಪ್ರತಿ ವಿಷಯನೆಂಬವಾದ ಖಂಡನೆ, ಅಸಂಖ್ಯಾನ ಖಂಡನೆ ಮುಂತಾದವನ್ನು ಇಲ್ಲಿ ಸಂಗ್ರಹಿಸಿಲ್ಲವಾದರೂ ಅವು ಅಧ್ಯಾಯತ್ರಯದ ಮುಖ್ಯ ತಾತ್ಪರ್ಯಕ್ಕೆ ಸೇರಿದ್ದಲ್ಲ. ತತ್ವಮಸ್ಯಾದಿ ವಾಕ್ಯದಿಂದಲೇ ಸರ್ವಾನರ್ಥ ಹೇತುವಾಗಿರುವ ಅಜ್ಞಾನ ನಿವೃತ್ತಿ ಎಂಬುದೊಂದೇ ಪ್ರಕರಣ ಮುಖ್ಯಾರ್ಥ ಎಂಬುದನ್ನು ಇಲ್ಲಿ ಹೇಳಿದೆ. ಅದೆಲ್ಲ ಹೇಳಿಲ್ವಲ್ಲ, ಹಿಂದೆ 3 ಅಧ್ಯಾಯ ಹೇಳಿದ್ದನ್ನ ಅಂತಂದ್ರೆ ಅದು ಮುಖ್ಯವಾದ ವಿಚಾರ ಅಲ್ಲ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಇದ್ದಾರೆ. ಸ್ವಯಂ ನ್ಯಾಯೋಪಿ ವೇದಾಂತಾರ್ಥಃ ಶಾಸ್ತ್ರಾಚಾರ್ಯ ಪ್ರಸಾದ ಲಭ್ಯೋಪಿ ಅನಪೇಕ್ಷಿತ ಶಾಸ್ತ್ರಾಚಾರ್ಯ ಪ್ರಸಾದ ಅನನ್ಯಾಪೇಕ್ಷ ಸಿದ್ಧತ್ವಾತ್ ಅನನ್ಯಾಪೇಕ್ಷ ಸಿದ್ಧ ಸ್ವಭಾವತ್ವಾತ್ ಕೈಶ್ಚಿತ್ ಶ್ರದ್ಧಾಧಾರಣೈಃ ನ ಪ್ರತೀಯತೆ ತೇಷಾಂ ಸಂಗ್ರಹಾರ್ಥಂ ಅಭಿಮತ ಪ್ರಾಮಾಣ್ಯೋದಾಹರಣಂ. ಈ ನ್ಯಾಯ ಇದೆಯಲ್ಲ, ಇವರಿಗೆ ಈ 18 ಶ್ಲೋಕಗಳಿಂದ ಹಿಂದಿನ 3 ಅಧ್ಯಾಯದಲ್ಲಿ ಹೇಳಿದ್ದಾದ ಇದು ತತ್ವಮಸಿ ವಾಕ್ಯಾರ್ಥ. ಆ ತತ್ವಮಸಿ ವಾಕ್ಯಾರ್ಥವು ಯುಕ್ತಿಗೆ ಹೊಂದುಗಡೆಯಾಗಿದ್ದರು, ಅನುಭವಕ್ಕೆ ಅನುಗುಣವಾಗಿದ್ದರು, ಶಾಸ್ತ್ರ ಸಮ್ಮತವಾಗಿದ್ದರೂ ಕೂಡ ಇದು ವೇದಾಂತ ಅರ್ಥವು, ಈ ವೇದಾಂತ ಉಪನಿಷತ್ತು ಹೇಳತಕ್ಕಂಥ ಅರ್ಥವು. ಈ ಅರ್ಥ ಶಾಸ್ತ್ರದ ಒಂದು ಅನುಗ್ರಹದಿಂದಲೂ ಆಚಾರ್ಯರ ಅನುಗ್ರಹದಿಂದಲೂ ಸಿಗುವಂಥದ್ದು. ಶಾಸ್ತ್ರಾಚಾರ್ಯ ಪ್ರಸಾದ ಲಕ್ಷ್ಯ ಯಾವುದೋ ಈ ವೇದಾಂತ ಅರ್ಥ. ಈ ತತ್ವಮಸಿ ವಾಕ್ಯಾರ್ಥವು ಶಾಸ್ತ್ರದ ಒಂದು ಅನುಗ್ರಹದಿಂದಲೂ ಗುರುಗಳ ಒಂದು ಪ್ರೇಮ ಅನುಕಂಪೆ ದಯೆ ಅದನ್ನು ಮಾಡಿದ ಉಪದೇಶದಿಂದಲೂ ಈ ಒಂದು ತತ್ವಮಸಿ ವಾಕ್ಯಾರ್ಥ ದೊರಕುವುದಾದರೂ ಈ ವಿಷಯ ಇದೆಯಲ್ಲ, ಈ ತತ್ವ ಇದೆಯಲ್ಲ, ಈ ತತ್ವ ಶಾಸ್ತ್ರಾಚಾರ್ಯರ ಒಂದು ಹಂಗ ಮೇಲೆ ನಿಂತಿಲ್ಲ. ಆ ತತ್ವಕ್ಕೆ ಶಾಸ್ತ್ರಾಚಾರ್ಯರ ಹಂಗಿಲ್ಲ, ಅದು ಸ್ವತಂತ್ರ. ಅದು ಶಾಸ್ತ್ರಾಚಾರ್ಯರಿಗೂ ಅದು ಆತ್ಮ ಆಗಿದೆ, ಆಚಾರ್ಯರಿಗೂ ಅದು ಆತ್ಮ ಆಗಿದೆ, ಶಾಸ್ತ್ರಕ್ಕೂ ಆತ್ಮವಾಗಿದೆ. ಹಾಗೆ ಆ ತತ್ವಕ್ಕೆ ಇದರ ಒಂದು ಅವಲಂಬನೆ ಇಲ್ಲ. ಆದ್ರೆ ಆ ತತ್ವವು ಇವುಗಳಿಂದಲೇ ನಮ್ಗೆ ಗೊತ್ತಾಗೋದು, ಇವುಗಳೇ ನಮ್ಮ ಆ ತತ್ವವನ್ನು ಗೊತ್ತು ಮಾಡಿಸ್ಕೊಡೋದು. ಶಾಸ್ತ್ರ ಮತ್ತು ಆಚಾರ್ಯರುಗಳೇ ನಮಗೆ ಆ ತತ್ವವನ್ನು ಮನದಟ್ಟು ಮಾಡಿಸ್ಕೊಡ್ತಾರೆ. ಆದರೂ ಆ ತತ್ವಕ್ಕೆ ಇವುಗಳ ಡಿಪೆಂಡೆನ್ಸ್ ಇಲ್ಲ, ಶಾಸ್ತ್ರಾಚಾರ್ಯರ ಹಂಗಿಲ್ಲ. ಅದಕ್ಕೆ ಹೇಳಿದರು ಶಾಸ್ತ್ರಾಚಾರ್ಯ ಪ್ರಸಾದದಿಂದ ಸಿಗುವಂಥದ್ದಾದರೂ ಅನಪೇಕ್ಷಿತ ಶಾಸ್ತ್ರಾಚಾರ್ಯ ಪ್ರಸಾದವನ್ನ
ಅದು ಅಪೇಕ್ಷೆ ಪಡ್ಕೊಂಡಿಲ್ಲ. ಯಾಕಂದ್ರೆ ಅನನ್ಯಾಪೇಕ್ಷೆ ಸ್ವಭಾವ, ಇನ್ನೊಂದನ್ನು ಅಪೇಕ್ಷಿಸಿಕೊಳ್ಳದೆ ಇರೋ ಸ್ವಭಾವದಿಂದ ಸಿದ್ಧವಾಗಿರ್ತಕ್ಕದ್ದು ಅಂತ. ಇಷ್ಟರಿಂದಲೇ ಉತ್ತಮ ಅಧಿಕಾರಿ ಆದವರು ಅಥವಾ ಇವರ ವಾಕ್ಯದಲ್ಲಿ ನಂಬಿಕೆ ಉಳ್ಳವರು ಗೊತ್ತು ಮಾಡ್ಕೊಂಡ್ಬಿಡ್ಬೋದು. ಆದರೂ ಕೂಡ ಸುರೇಶಾಚಾರ್ಯರು ನನ್ನನ್ನು ಕೂಡ ಎಷ್ಟೋ ಜನ ಒಪ್ಪಲ್ಲ, ನನ್ನನ್ನು ಕೂಡ ಇದು ಅವರು ಪಕ್ಕ ಕಟ್ತಾರೆ. ಈ ಶಂಕರಾಚಾರ್ಯ ಹೇಳಿದಾರ, ಇದನ್ನ ಗೌಡಪಾದ ಹೇಳಿದಾರ, ಅದು ಹೇಳಿದ್ರೆ ನಾವು ಒಪ್ಕೊಳ್ತೀವಿ ಅಂತ ಆ ರೀತಿಯಾಗಿರ್ತಕ್ಕಂಥ ಕೆಲವು ಜನ ಶ್ರದ್ಧಾವಂತರಿದ್ದಾರೆ. ಕೈಚಿ ಶ್ರದ್ಧಾಧಾನೈ ನ ಪ್ರತೀಯತೆ. ಯಾವುದೋ ನಾವು ಇದುವರೆಗೆ ಪ್ರತಿಪಾದನೆ ಮಾಡಿದ್ದಾದ ವಿಚಾರವು ಅವರಿಗೆ ಒಪ್ಕೊಳಕ್ಕಾಗ್ತದೆ. ಯಾಕೆಂದ್ರೆ ನಾನು ಅವರಿಂದ ಜೂನಿಯರ್ ಆಗಿಯೋ ಸಮಾನ ಕಾಲೀನಾಗಿಯೋ ಅವ್ರ ಕಣ್ಣಿಗೆ ಕಾಣೋ ಅದನ್ನ ಇವರೇ ಇತ್ತೀಚೆಗೆ ಹೀಗೆ ಹೇಳ್ತಿದ್ದಾರಲ್ಲ, ಇದನ್ನ ನಾವು ಒಪ್ಪಿಕೊಳ್ಳ. ಸ್ವಾಮಿಗಳನ್ನ ಹೇಗೆ ಸ್ವಾಮಿಗಳ ಕಾಲದಲ್ಲಿ ಯಾರು ಒಪ್ತಿರ್ಲಿಲ್ವೋ, ವಿರೋಧ ಮಾಡ್ತಿದ್ರು, ಹಾಗೆ ಶಂಕರಾಚಾರ್ಯರಿಗೂ ಹಾಗೆ ಆಗಿದೆ. ಅವರೇ ಹೇಳ್ಕೊಂಡಿದ್ದಾರೆ ಸೂತ್ರ ಭಾಷೆಯಲ್ಲಿ ಅಸ್ಮೃತ್ಯ ವ್ಯಾಖ್ಯಾರಿ ವಿಶ್ವಸ್ಸು ಬಹುಮಾನಾಚ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ವ್ಯಾಖ್ಯಾನವನ್ನು ಜನ ಒಪ್ಕೊಳ್ತಾ ಇಲ್ಲ, ನಂಬ್ಕೊಳ್ತಾ ಇಲ್ಲ. ಜನರಿಗೆ ಅವ್ರ ಮೇಲೆ ಬಹಳ ಗೌರವ ಇದೆ. ಯಾವತ್ತೂ ಅಷ್ಟೇ ಆ ಕಾಲದಲ್ಲಿ ಹುಟ್ಕೊಳ್ಳುವಂಥ ವಿದ್ವಾಂಸ ಒಬ್ಬ ಇದಿದ್ದಲ್ಲ, ಅವನಿಗಿಂತಲೂ ಪ್ರಾಚೀನರ ಮೇಲೆ ಇರತಕ್ಕಂಥ ಗೌರವ ಹೆಚ್ಚು. ಪ್ರಾಚೀನರ ಮೇಲೆ ಗೌರವ ಜಾಸ್ತಿ ಇರುತ್ತೆ ಹೊತ್ತು ಜನರಿಗೆ. ಆಗಿನ ಕಾಲದ ವ್ಯಕ್ತಿ ಮೇಲೆ ಗೌರವ, ಆ ವ್ಯಕ್ತಿ ಹೋದ್ಮೇಲೆ ಗೌರವ ಬರುತ್ತೆ. ಆ ವ್ಯಕ್ತಿ ಇದ್ದಾಗ ಜನರಿಗೆ ಗೌರವ ಬರಲ್ಲ, ಶ್ರದ್ಧೆ ಬರಲ್ಲ. ಆ ವ್ಯಕ್ತಿ ಹೋಗಿ ಇತಿಹಾಸಕ್ಕೆ ಸೇರ್ಕೊಳ್ತಾರಲ್ಲ, ಅವಾಗ ಹಳೆಯ ಸ್ವಾಮಿಗಳು ಕೂಡ ಮಹಾತ್ಮರು ಇವಾಗ ಹೇಳ್ತಾರೆ. ಅದೇ ಅವ್ರು ಬದುಕಿದ್ದಾಗ ಎಷ್ಟು ಜನ ಮಹಾತ್ಮರು ಹೋಗ್ತಿದ್ರು ಅಂತ ಹೇಳಿದ್ರೆ ಯಾರು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಮ ಚರ್ಮಚಕ್ಷಸ್ಸಿಗೆ ನಮ್ಮ ಹಾಗೆ ಕಾಣ್ತಾರಾದ್ರಿಂದ ನಮ್ಗೆ ಏನ್ ಮಾಡಿದ್ರು ಅವ್ರು ಮಹಾತ್ಮರು ಅಂತ ಆ ಕಾಲದಲ್ಲಿ ಒಪ್ಕೊಳಕ್ಕಾಗಲ್ಲ. ಈಗ ಅವರ ಗ್ರಂಥಗಳನ್ನೆಲ್ಲ ಓದಿ ಅವರ ವಿಚಾರ ಮಾಡೋ ಕ್ರಮವೆಲ್ಲ ತಿಳಿಸ್ಕೊಟ್ಟದನ್ನು ನೋಡಿ ಅವರ ವಾಕ್ಯದ ಟಿಪ್ಪಣಿಗಳು ಎಷ್ಟು ಸೂಕ್ಷ್ಮವಾಗಿ ಎಷ್ಟು ಚೆನ್ನಾಗಿ ಶಾಸ್ತ್ರಾರ್ಥವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಕಥೆಯನ್ನ ಅವರ ಜನ ಕೇಳಿ ನಾವು ಇವಾಗ ನಮ್ಗೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಸುಬ್ರಾಶಿಯಮ್ಮ ನಂಗೆ ಹೇಳಿದ್ರು, ನೀನು ಏನಾದ್ರು ಸ್ವಾಮಿಗಳ ಜೊತೆಲೇ ಇದ್ದಿದ್ರೆ ನಿಮ್ಗೆ ಇವಾಗ ಇಷ್ಟು ಭಕ್ತಿ ಇದೆಯಲ್ಲ, ಈ ಭಕ್ತಿ ಅವಾಗ ಇರ್ತಿರ್ಲಿಲ್ಲ ಅಂತ. ಯಾಕೆ ಅಂದೆ, ಇದು ಸ್ವಾಮಿಗಳ ಸಿಟ್ಟು ಸ್ವಾಮಿಗಳ ಸ್ಟ್ರಿಕ್ಟು ಇದೆಯಲ್ಲ, ಎರಡು ನಿಮ್ಗೆ ಸ್ವಲ್ಪಕ್ಕೆ ಆಗ್ತಿರ್ಲಿಲ್ಲ ಅಂತ. ನಂಗೇನು ಹಾಗೆ ಅನಿಸ್ತಾ ಇರಲಿಲ್ಲ ಅಂತ ನಾನು ಅಂದೆ. ಇವಾಗ ಅಂತೀಯ ಅಷ್ಟೇ, ನಾವು ಅನುಭವಿಸಿದೀವಿ. ಆ ಸ್ವಾಮಿ ಎಷ್ಟು ಸ್ಟ್ರಿಕ್ಟ್ ಆಗಿದ್ದು, ಎಷ್ಟು ಕೋಪ ಮಾಡ್ಕೊಳ್ತಿದ್ದು, ಎಷ್ಟು ಇದಾಗಿದ್ದು, ಬಹಳ ಕಷ್ಟ ಸ್ವಾಮಿ ಜೊತೆ ಇರೋಕೆ ಅಂತ ಅವಂತಿದ್ದು. ನನಗೇನೋ ವಾದದ ವಿಚಾರ ಅಲ್ಲ, ಖಂಡಿತ ನಾನು ಇರ್ತಿದ್ದೆ ನಂಗೆ ಅನ್ನಿಸ್ತಾ ಇದೆ. ಸ್ವಾಮಿಗಳು ಏನಾದ್ರು ಇದ್ದಿದ್ರೆ ಎಷ್ಟೇ ಬೈದು ಅಂದುಕೊಂಡು ಕೂಡ ಎಲ್ಲ ಈಗ ಹಂತಿ ಅಷ್ಟೇ, ಅವಾಗಿದ್ದ ಅಂತಿರ್ಲಿಲ್ಲ ಅಂತಲ್ಲ. ಇದಕ್ಕೆ ಹೇಗೆ ಸ್ವಾಮಿಗಳು ತಂದು ತೋರ್ಸೋಕ್ಕಾಗಲ್ಲ, ನಾವು ಹೋಗಿರೋಕ್ಕಾಗಲ್ಲ ಇವಾಗ. ತಂದೆಯವರು ಹೇಳ್ತಿದ್ದು ಇವು ಕಷ್ಟಪ್ಪ ಬಹಳ ಇದು ಮಾಡೋದು. ನಮ್ಮ ಅಣ್ಣ ಅಂತೂ ತುಂಬಾನೇ ಹೇಳ್ತಿದ್ದ. ಅದ ಬಹಳ ಪ್ರೇಮ ಅಂತ ಹೇಳ್ತಿದ್ರು ಪರಮ ತಂದೆಯವರು. ಸ್ವಾಮಿಗಳಿಗೆ ತುಂಬಾ ಪ್ರೇಮ ಸ್ವಭಾವ ಇತ್ತು, ತುಂಬಾ ಒಂದು ಆತ್ಮೀಯ ಸ್ವಭಾವ ಇತ್ತು. ಅದು ಸ್ವಾಮಿ ಜೊತೆಲೇ ಇದ್ದವ್ರಿಗೆ ಅದು ಗೊತ್ತಾಗುತ್ತೆ ಹೊರತು ಸುಮ್ಮನೆ ನೋಡಿ ಗೊತ್ತಾಗಲ್ಲ ಅವರು. ಅಮ್ಮ ನಿಮ್ದು 2 ಬಂದ್ಬಿಟ್ಟಿದೆ. ಹಾ ಹೌದು, ಎರಡು ಫೋಟೋ ಬಂದ್ಬಿಟ್ಟಿದೆ. ಹಾ ಇರ್ಲಿ. ಶಾಸ್ತ್ರಾಚಾರ್ಯ ಪ್ರಸಾದದಿಂದ ಈ ಅದ್ವೈತಾತ್ಮ ಜ್ಞಾನ ಉಂಟಾಗುವುದಾದರೂ ಆ ಅದ್ವೈತಾತ್ಮ ಸ್ವರೂಪಕ್ಕೆ ಶಾಸ್ತ್ರಾಚಾರ್ಯರು ಹರಿಗಿಲ್ಲ ಅಂತಾದ್ರಿಂದ. ಯಾಕೆ? ಅದು ಅನನ್ಯಾಯತ ಸಿದ್ಧತ್ವ, ಅನನ್ಯಾಯತ ಸ್ವಭಾವ, ಇನ್ನೊಂದಕ್ಕೆ ಅಧೀನವಾಗದೇ ಇರುವ ಸ್ವಭಾವದಿಂದ ಸಿದ್ಧವಾಗಿರುವಂಥದ್ದಾದ್ದರಿಂದ ಅದಕ್ಕೆ ಯಾರ ಹಂಗೂ ಇಲ್ಲ. ಆದರೂ ಕೂಡ ಕೆಲವು ಜನ ಶ್ರದ್ಧಾವಂತರು ಆಸ್ತಿಕರಾದವರು ಕೂಡ ನನ್ನ ಮಾತು ನೇರವಾಗಿ ಹಾಗೆ ನಂಬಲ್ಲ. ಅವರು ಅಷ್ಟು ನನ್ನ ಮೇಲೆ ಇಲ್ಲ, ನಂಬಿಕೆ ಇಲ್ಲ. ಅಂಥವರಿಗೆ ಶಂಕರಾಚಾರ್ಯರ ವಾಕ್ಯವನ್ನು ಗೌಡಪಾದರ ವಾಕ್ಯವನ್ನು ಕೊಡಬೇಕು. ಅದಕ್ಕೋಸ್ಕರ ಅದನ್ನು ಉದಾಹರಣೆ ಮಾಡ್ತೀವಿ ಅಂತ ಇದ್ದಾರೆ. ಅಭಿಮತ ಅಂದ್ರೆ ಅವರಿಗೆ ಒಪ್ಪಿಗೆ ಆದ ತೇಷಾಂ ಸಂಗ್ರಹಾರ್ಥಂ ಅಭಿಮತ ಪ್ರಾಮಾಣ್ಯೋದಾಹರಣಂ ತೇಷಾಂ ಯೇ ಅಸ್ಮದ್ವಿಷಯೇ ಅವಿಶ್ವಾಸಿನಃ, ಯಾರು ನಮ್ಮ ವಿಷಯದಲ್ಲಿ ವಿಶ್ವಾಸ ಇಲ್ಲದೆ ಇದ್ದವರೋ, ಶಂಕರಾಚಾರ್ಯ ವಿಷಯದಲ್ಲೂ ಗೌಡಪಾದ ವಿಷಯದಲ್ಲೂ ವಿಶ್ವಾಸವುಳ್ಳವರೋ, ಆಯ್ತು ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇದ್ದು ಅವ್ರು ಹೇಳಿದ್ದು ಒಪ್ಕೊಳ್ತೀನಿ ಅಂತಂದ್ರೆ ಅವರು ಕೂಡ ಇದನ್ನೇ ಹೇಳಿದ್ದಾರೆ, ತೋರಿಸ್ತೀನಿ ನಾನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಮನುಷ್ಯರಿಗೆ ಏನಾಗುತ್ತೆ ಗೊತ್ತಾ, ಕೆಲಸ ನಾನು ಹೇಳಿದ್ರೆ ಒಪ್ಪಳದೆ ಹೋದ್ರೆ ಆಯ್ತಪ್ಪ ಅವನು ಕೇಳಪ್ಪ, ಅವ್ರೇನು ಹೇಳ್ತಾ ಒಪ್ಪಪ್ಪ ಅಂತ ಲೋಕದ ಹೇಳೋದಾಗುತ್ತೆ. ನಮಗೂ ನಮ್ಮ ಕೇಶವೇ ನಾನು ವಿಷಯಕ್ಕೆ ಬಾಧಾಟ ಆಗ್ತಾ ಇದ್ರೆ ಅಶೋಕ್ ಮನೆ ಕೇಳೋಣ, ಅಶೋಕ್ ಮನೆ ಕೇಳೋಣ, ನಾ ಅಣ್ಣ ಹೇಳಿದ್ರೆ ಆಯ್ತು ಅಂತ ಹೇಳ್ತೀನಿ. ಆಮೇಲೆ
ನಮ್ಮ ಅಣ್ಣ ಏನೋ ಹೇಳ್ತಿದ್ದ, ಅವಾಗ ಇದು ಒಪ್ಕೋತಾ ಇದ್ರು, ಹೌದಾ ಹೌದಾ ಅಂತ. ನಾವು ಮಾತ್ರ ಅಭಿಮಾನ, ನಾನು ಅವನ್ ಯಾಕೆ ಒಪ್ಕೋಬೇಕು ಅಂತ, ಅವನಿಗೂ ನಂದು ಯಾಕೆ ಒಪ್ಕೋಬೇಕು ಅಂತ. ಅದು ನಮ್ಗಿಬ್ಬರಿಗೂ ಅವನ ಪ್ರಮಾಣ, ಅವನು ಹೇಳ್ಬಿಟ್ರೆ ಓಕೆ ಅಂತ. ಮನುಷ್ಯ ಸ್ವಭಾವ. ನಿಮ್ಮಿಬ್ಬರು ಜನ ಜಗಳ ಬಂದಿತ್ತು, ಇಬ್ಬರು ನನ್ನ ಹತ್ರ ಕೇಳ್ತೀರಾ, ನನ್ನದೇನೋ ನಂಬಿಕೆ ಇದೆ, ನಾನು ಹೇಳಿದ್ರೆ ಹೌದಾ ಅಂತ ಒಪ್ಕೊಂಡಿದ್ದೀರಾ. ಈಗ ಪ್ರಪಂಚದಲ್ಲಿ ಎಲ್ಲರಿಗೂ ಹೀಗೆ ಎಲ್ಲಾ ಕಾಲದಲ್ಲೂ ಇದ್ದೇ ಇರುತ್ತೆ. ಆಯಾ ಕಾಲದ ಸಮಾನ ವ್ಯಕ್ತಿ ಮೇಲೆ ಸಮಾನ ನಂಬಿಕೆ ಕಮ್ಮಿ ಆಗುತ್ತೆ. ಆದ್ದರಿಂದ ಅವರನ್ನು ಅಂದ್ರೆ ಆ ಶ್ರದ್ಧಾಧಾರ ಜನ ಸಂಗ್ರಹ ಮಾಡೋದಕ್ಕೋಸ್ಕರವಾಗಿ ಅವರಿಗೆ ಒಪ್ಪಿಗೆ ಆಗಿರ್ತಕ್ಕಂತಹ ವ್ಯಕ್ತಿಗಳ ಪ್ರಾಮಾಣ್ಯವನ್ನು ನಾನು ಉದಾಹರಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಭಗವತ್ ಪೂಜ್ಯ ಪಾದೈಷ್ಟ ಅತ್ಯುದಾಹಾರ್ಯೇವ ಮೇ ಬತು ಸುಸ್ಪಷ್ಟೋ ಸ್ವದುಕ್ತೋರ್ಥಃ सुविस्पष्टः अस्मत् उक्तः अर्थः सर्वभूतहितैषिः ಒಂದು ಅಸ್ಮತ್ತು ಇದಿಲ್ಲ, ಅಸ್ಮದುಕ್ತಃ ಭಗವತ್ ಪೂಜ್ಯಪಾದರು ಅಂತ ಶಂಕರಾಚಾರ್ಯರಿಗೆ ಇದು ಒಂದು ವಿಶೇಷ. ಭಗವಂತರೂ ಪೂಜ್ಯಪಾದರು ಆಗಿರ್ತಕ್ಕಂತಹ ನಮ್ಮ ಗುರುಗಳಿಂದಲೂ ಏವಮೇವತೆ ಉದಾಹಾರಿ, ಈ ರೀತಿಯಾಗಿ ಅವರು ಉದಾಹರಿಸಿರುತ್ತಾರೆ. ಸುಸ್ಪಷ್ಟವಾಗಿ ಕರಾರುವಾಕ್ಕಾಗಿ ಇದಮಿತ್ತಮ್ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್, ಇದು ಹಾಗೆ ಕ್ರಿಸ್ಟಲ್ ಕ್ಲಿಯರ್ ಅಂತಲ್ಲ, ಆಮೇಲೆ ಫಟಕದಂತೆಯೇ ವಜ್ರದಂತೆಯೇ ಸ್ಪಷ್ಟವಾಗಿ ನಾವು ಹೇಳಿದಂತಹ ಅರ್ಥವನ್ನೇ ಅವರು ಕೂಡ ಗಟ್ಟಿಪಡಿಸಿ ಹೇಳಿದ್ದಾರೆ. ಅವ್ರು ಎಂಥವರು? ಸರ್ವಭೂತ ಹಿತೈಷಿಗಳು ಅವರು. ಅದೊಂದು ವಿಶೇಷ. ಶಿಷ್ಯರಾದಂತಹ ಸುರೇಶ್ವರಾಚಾರ್ಯರು ನಮ್ಮ ಗುರುಗಳಿಗೆ ಒಂದು ವಿಶೇಷ ಕೊಡ್ತಾ ಇದ್ದಾರೆ. ಸಮಸ್ತ ಭೂತಗಳಿಗೂ ಹಿತವನ್ನು ಬಯಸುವಂಥವ್ರು ನಮ್ಮ ಗುರುಗಳು. ಸರ್ವಭೂತ ಹಿತೈಷಿಭಿ ಭಗವತ್ ಪೂಜ್ಯಪಾದೈಹಿ ಇದ್ರು. ಭಗವತ್ಪಾದರು ಪೂಜ್ಯಪಾದರು ಆಗಿರುವಂತಹ ನಮ್ಮ ಗುರುಗಳು ಸಮಸ್ತ ಭೂತಗಳ ವಿಷಯದಲ್ಲೂ ಹಿತವನ್ನು ಬಯಸುವಂಥವರಾಗಿರೋದ್ರಿಂದ ಅವರು ಕೂಡ ನಾವು ಇದುವರೆಗೆ ಹೇಳಿದ್ದಾದ ಅರ್ಥವನ್ನೇ ಸ್ಪಷ್ಟವಾಗಿ ಅವರು ಉದಾಹರಣೆ ಮಾಡಿದ್ದಾರೆ, ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಏನು? ಕಿಂ ಪರಮಾತ್ಮನಃ ಉಪದೇಶಃ ಅಪರಮಾತ್ಮನಃ ಇತಿ. ಉಪದೇಶ ಪರಮಾತ್ಮನಿಗೋ ಅಥವಾ ಪರಮಾತ್ಮನ ಅಲ್ಲದೆ ಇದ್ದವನಿಗೋ? ಯಾರಿಗೂ ಉಪದೇಶ? ಶಂಕರಾಚಾರ್ಯರಾಗಲಿ ನೀವಾಗಲಿ ಶ್ರುತಿ ಆಗಲಿ ನೀವು ಉಪದೇಶ ಮಾಡ್ತಿರೋದು ದೇಹೇಂದ್ರಿಯ ಮನೋಬುದ್ಧಿಗೆ ಉಪದೇಶವೋ, ಇದು ಜೀವನಿಗೋ ಅಥವಾ ಪರಮಾತ್ಮನಿಗೋ? ಯಾರಿಗೂ ಉಪದೇಶ ಮಾಡ್ತಿದ್ದೀರಾ? ಕಿಂಚಾತಃ ಅಂದ್ರು. ಯಾರಿಗಾದ್ರೆ ಏನೋ ಜ್ಞಾನ ಆದ್ರೆ ಸ್ವಾಮಿ ಇವ್ರಿಗಾದ್ರೆ ಈ ಇದು ಗೋಡಂಬಿ ಈ ಮಂಗಳೂರಲ್ಲಿ ಕ್ಯೂರ್ ಮಾಡಿದ್ದ, ಉಡುಪಿಲಿ ಕ್ಯೂರ್ ಮಾಡಿದ್ದ, ಬೆಂಗಳೂರಲ್ಲೇ ಕ್ಯೂರ್ ಎಲ್ಲಿ ಕ್ಯೂರ್ ಮಾಡಿದ? ತಿನ್ನವರಾಯ ತಿನ್ನ ಕೊಟ್ರ ಇಲ್ಲಿ ಎಲ್ಲಿ ಕ್ಯೂರ್ ಮಾಡಿದ್ದು? ಇದು ಏನಿದು? ಯಾವಾಗ ಕೊಂಡ್ಕೊಂಡು ಬಂದಿದ್ದು? ಇದಕ್ಕೆ ಎಷ್ಟು ಬೆಲೆ? ಯಾರಿಗೆ ನಿಜ? ಎಷ್ಟು ಬೆಲೆ ಆದ್ರೆ ಏನು? ಎಲ್ಲಿ ಕ್ಯೂರ್ ಮಾಡಿದ್ರೆ ಏನು? ತಿಂದ್ರೆ ಆಯ್ತಪ್ಪ ಅಲ್ವ? ಹಾಗೆ ಯಾರು ಈಗ ಉಪದೇಶ ಯಾರಿಗಾದ್ರು ಮಾಡ್ಲಿ, ತತ್ವಜ್ಞಾನ ಆದರೆ ಆಯ್ತಪ್ಪ. ತತ್ವಜ್ಞಾನ ಆಗೋ ಮುಖ್ಯ ಹೊರತು ದೇಹಕ್ಕೆ ಬುದ್ಧಿಗ, ಜೀವನಿಗ, ಪರಮಾತ್ಮನಿಗ, ಇನ್ನೊಬ್ಬನಿಗ ಅದ್ಯಾಕೆ ಚರ್ಚೆ ಮಾಡಕ್ ಬುದ್ಧಿ ಇದೆ ಅಂತ ಚರ್ಚೆ ಮಾಡ್ತೀರ ನೀವು? ಅದೇ ಚಟನ ಅಂತ. ಕಿಂಚಾತಃ ಅಂದ. ಯದಿ ಪರಮಾತ್ಮನಃ ಉಪದೇಶ ಮಂತ್ರೇಣ ಮುಕ್ತತ್ವಾತ್ ಅಲ್ಲಲ್ಲಪ್ಪ ನೋಡಪ್ಪ, ಪರಮಾತ್ಮನ ಉಪದೇಶ ಅಂತಂದ್ರೆ ಪರಮಾತ್ಮ ಉಪದೇಶವಿಲ್ಲದೇನೆ ಮುಕ್ತ ಅವನು ಯಾರಿಗೆ ಉಪದೇಶ ಮಾಡ್ಬೇಕಾ? ಉಪದೇಶವಿಲ್ಲದೆ ಮುಕ್ತನಾಗಿರೋ ಪರಮಾತ್ಮನ ಉಪದೇಶ ಮಾಡುವುದಕ್ಕೆ ಅರ್ಥ ಇಲ್ಲ. ನಾರಾಯಣನಿಗೆ ಉಪದೇಶ ಮಾಡ್ತೇವೆ ಹೋಗಿ? ಸ್ವಯಂ ನಾರಾಯಣ ಅವನು ತತ್ವ ಕಟ್ಕೊಂಡು ಮಹಾತ್ಮ ಸಂಬಂಧೇ ಜಿಗದಾಂಬರಂ, ಅವನಿಗೆ ಉಪದೇಶ ಮಾಡ್ತೀಯ? ಅಥ ಅಪರಮಾತ್ಮನಃ ತಸ್ಯಾಪಿ ಸ್ವತಃ ಸಂಸಾರ ಸ್ವಭಾವತ್ವಾದ ನಿಷ್ಫಲಃ ಉಪದೇಶ. ಪರಮಾತ್ಮನ ಅಲ್ಲದೇ ಇದ್ದವನಿಗೆ ಅಂದ್ರೆ ಈ ಕಲ್ಲು ಬಂಡೆಗೆ ಎಷ್ಟು ಹೇಳಿದ್ರು ಕೂಡ ಅದಕ್ಕೇನು ಗೊತ್ತಾಗೋದಿಲ್ಲ. ಅದು ಸ್ವಭಾವದಿಂದಲೇ ಅದು ಸಂಸಾರ ಸ್ವಭಾವದ್ದಾಗಿದೆ. ಅದಕ್ಕೆ ಎಷ್ಟು ಉಪದೇಶ ಮಾಡುದು ಸಂಸಾರ ಬಿಟ್ಕೊಳ್ಳಪ್ಪ. ಅಪರಮಾತ್ಮ ಅಂತ ಆಗ್ಬಿಟ್ರೆ, ಪರಮಾತ್ಮನ ಅಲ್ಲ ಅಂತ ಆದ್ರೆ
ಪರಮಾತ್ಮನ ಅಲ್ಲದ್ದಾಗಿರೋ ಆಚರಣೆಗೆ ದೇಹ ಎಷ್ಟು ಹೇಳ್ತಾನೆ ಅದು ಮುಕ್ತಿ ಆಗುತ್ತೆ ಅದಕ್ಕೆ. ಅದು ಮುಕ್ತಿ ಆಗೋದು ಬೇಕಾಗಿಲ್ಲ, ಆಗೋದು ಇಲ್ಲ, ಅರ್ಥವೂ ಇಲ್ಲ. ಆಗೂ ಉಪದೇಶ ದಂಡ ಏ ಉಭಯತ್ವಾದ ದೋಷವತ್ವ ತಥಾಹ. ಇದು ಉಪದೇಶ ಶಾಸ್ತ್ರತಕ್ಕಂತಹ ಆಕ್ಷೇಪ ಇದು. ಉಪದೇಶ ಶಾಸ್ತ್ರಿಯಲ್ಲಿ ಶಂಕರಾಚಾರ್ಯರು ಶ್ಲೋಕದಲ್ಲಿ ಈ ರೀತಿ ಆಕ್ಷೇಪ ಹಾಕೊಂಡಿದ್ದಾರೆ. ಯಾರಿಗೆ ತತ್ವೋಪದೇಶ ಅಂತ ಪ್ರಶ್ನೆ ಹಾಕೊಂಡು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ಯಾರು ಚೈತನ್ಯವನ್ನು ಬುದ್ಧಿಯನ್ನು ವಿಂಗಡ ಮಾಡಿಕೊಂಡಿಲ್ಲವೋ ಅವನಿಗೆ ಉಪದೇಶ ಅಂತ ಹೇಳ್ತಾರೆ. ಅವಿವಿಚ್ಯ ಉಭಯಂ ಭಕ್ತಿ ಅವಿವಿಚ್ಯೋ ಭಯಂ ಭಕ್ತಿ ತಥಾ ಪಕ್ಷಮುಪಾದಾಯ ಪೂರ್ವಪಕ್ಷ ನಿಷಾತ್ಯ ಪಕ್ಷಾಪದು. ಅವಿವಿಚ್ಯೋ ಭಯಂ ಭಕ್ತಿ ಯುಧಿಷ್ಠಿರಸ್ಯಾಗ್ರಹಸ್ತಥಾ ಇತಿ ಪಕ್ಷಮುಪಾದಾಯ ಪೂರ್ವಪಕ್ಷ ನಿಷಾತ್ಯ. ಅವಿವಿಚ್ಯ ಭಯಂ ಭಕ್ತಿ ಶ್ರುತಿಃ ಚೇತ್ ಸ್ಯಾತ್ ಗ್ರಹಃ ತಥಾ ಇತಿ ಪಕ್ಷಂ ಉಪಾದಾಯ ಪೂರ್ವಪಕ್ಷಂ ನಿಷಾದ್ಯ. ನಾಗರಾಜ್ ಕೇಳ್ತಾರೆ, ಓ ಇಂಜೆಕ್ಷನಾ? ಓಹೋ ಇಂಜೆಕ್ಷನ್ ತಗೋಬೇಕು ಅಂತ ಬಾ. ಚಿದಾಭಾಸವಾದ ಅಂತಃಕರಣವನ್ನು ಚೈತನ್ಯವನ್ನು ವಿಂಗಡಣೆ ಮಾಡಿಕೊಳ್ಳದೆ ಇರುವಂತಹ ಆ ಪ್ರಮಾತ್ಮನಿಗೆ ಶಾಸ್ತ್ರ ಉಪದೇಶ ಮಾಡ್ತಾ ಇದೆ ಅಂತ ಅರ್ಥ. ಯಾರು ನಾನು ತಂದ್ಕೊಳ್ತಾ ಇದ್ದಾನೋ ಅವನಿಗೆ ಆ ನಾನು ಅನ್ನೋನು ಚೈತನ್ಯದ ಆಭಾಸದಿಂದ ಕೂಡಿಕೊಂಡ ಅಂತಃಕರಣ ಎಂಬ ಅಥವಾ ಬುದ್ಧಿ ಎಂಬ ಉಪಾಧಿಯಿಂದ ಕೂಡಿಕೊಂಡವನು. ಬುದ್ಧಿ ಎಂಬ ಉಪಾಧಿ ಜಡ, ಅದರಲ್ಲಿ ಚೈತನ್ಯ ಪ್ರತಿಬಿಂಬಿತವಾಗಿದೆ. ಚೈತನ್ಯಾಭಾಸ ಹೇಗೆ ಬಿಸಿಲಿಟ್ಟಂತಹ ತಗಳೆ ಹೇಗೆ ತಳಗುಟ್ಟತ್ತೋ ಹಾಗೆ ಚೈತನ್ಯದ ಸಮೀಪದಲ್ಲಿದ್ದಂತಹ ಬುದ್ಧಿ ಚೈತನ್ಯದಂತೆ ತಳಗುತ್ತಾ ಇರುತ್ತೆ. ತಳಗುತ್ತಾ ಇರುತ್ತೆ. ಆ ಚೈತನ್ಯದಿಂದ ತಳಗುಟ್ಟುತ್ತಿರುವಂತಹ ಆ ಬುದ್ಧಿಗೆ ಉಪದೇಶ ಅಥವಾ ಆ ಬುದ್ಧಿಯ ಅಭಿಮಾನ ಪಟ್ಕೊಂಡು ಜೀವನ ಉಪದೇಶ. ಉಭಯಂ ಅಭಿವಿಚ್ಯ ಆತ್ಮಾನಾತ್ಮನ ವಿಂಗಡ ಮಾಡಿಕೊಳ್ಳದೆ ಇರುವಂತಹ ಆ ಪ್ರಮಾಸುವಿಗೆ ಶ್ರುತಿಯು ಹೇಳ್ತಾ ಇದೆ ಅಂತಂದ್ರೆ ಅವಾಗ ಉಪದೇಶ ಗ್ರಹಣೆ ಆಗತ್ತೆ, ಅದು ಹೊಂದತ್ತೆ ಅಂತ ಈ ಪಕ್ಷವನ್ನ ಸಿದ್ಧಾಂತ ಮಾಡಿಬಿಟ್ಟು ಪೂರ್ವ ಪಕ್ಷಿ ಬರೀ ಆತ್ಮನಿಗೋ ಬರೀ ಅನಾತ್ಮಕ್ಕೋ ಅಥವಾ ಇನ್ಯಾರಿಗೋ ಯಾರಿಗೋ ಅಂತ ಆಕ್ಷೇಪ ಮಾಡಿದಂತಹ ಎಲ್ಲಾ ಪಕ್ಷವನ್ನು ನಿಷಾಚ್ಯ ಕೊಚ್ಚಾಕ್ಬಿಟ್ಟು ಅದಲ್ಲಪ್ಪ, ಬರೀ ಆತ್ಮನಿಗಲ್ಲ ಉಪದೇಶ, ಬರೀ ದೇಹೇಂದ್ರಿಯ ಮನೋಬುದ್ಧಿಗಲ್ಲ, ಎರಡನ್ನೂ ಕೂಡಿಕೊಂಡಂತಹ ಚೈತನ್ಯಾಭಾಸವನ್ನು ಕೂಡಿಕೊಂಡ ಅಂತಃಕರಣಕ್ಕೆ ಉಪದೇಶ. ಚಿದಾಭಾಸವನ್ನು ಒಪ್ಪದೆ ಹೋದ್ರೆ ಉಪದೇಶ ಹೊಂದೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಚಿದಾಭಾಸವನ್ನು ಅಂಗೀಕಾರ ಮಾಡಿಕೊಂಡ್ರೆ ಮಾತ್ರ ಅದು ಹೊಂದತ್ತೆ ಹೊರತು ಚಿದಾಭಾಸವನ್ನು ಒಪ್ಪದೆ ಹೋದ್ರೆ ಹೊಂದೋದಿಲ್ಲ ಅಂತ ಅಲ್ಲಿ ಇದೆ. ಇಲ್ಲಿ ಟಿಪ್ಪಣಿ ನೋಡಿ, ದೊಡ್ಡ ಟಿಪ್ಪಣಿ. ಇಲ್ಲಿ ಹೇಳಿರುವ ಪೂರ್ವಪಕ್ಷವು ಯಾವುದೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಮೂಲಗ್ರಂಥದ ಸಂದರ್ಭವನ್ನು ತಿಳಿದುಕೊಳ್ಳಬೇಕು. ಪ್ರತ್ಯಯಗಳು ಗ್ರಾಹಕಾಭಾಸವಾಗಿರುತ್ತವೆ ಎಂದು ಉಪದೇಶ ಸಾಹಸಿ 1869 ಹೇಳಿದ ಮೇಲೆ ಪ್ರತ್ಯಯಗಳಲ್ಲಿ ಅನ್ವಯವಾಗಿರುವ ಅಹಂಕಾರವೇ ಗ್ರಾಹಕರಿಂದಾಗಲಿ ಎಂದಿದ್ದಕ್ಕೆ ಅದು ಅಚೇತನವೇ ಎಂದು ದೋಷವನ್ನು ಹೇಳಿ ಈ ಪಕ್ಷದಲ್ಲಿ ವಾಕ್ಯಶ್ರೋತ್ರವೇ ಸಿದ್ಧವಾಗುವುದಿಲ್ಲ ಎಂಬ ಆಕ್ಷೇಪಣೆ ಎತ್ತಿದ್ದಾರೆ. ಆದ್ದರಿಂದ ಆಭಾಸವನ್ನು ಒಪ್ಪದವನೇ ಇಲ್ಲಿ ಪೂರ್ವಪಕ್ಷಿ. ಆದ್ದರಿಂದಲೇ ಮುಂದೆಯೂ ಅಹಂಕಾರವೇ ಕೊಳ್ಳವನಿಗೆ ಉಪದೇಶವಾದರೆ ದೋಷವು ಬರುತ್ತದೆ ಎಂದು ಹೇಳಿದೆ. ಆದ್ದರಿಂದ ಕೇವಲ ಪರಮಾತ್ಮನಿಗೆ ಅಥವಾ ಕೇವಲ ಅಪರಮಾತ್ಮನಿಗೆ ಉಪದೇಶ ಎಂಬ ಪಕ್ಷಗಳೇ ಪೂರ್ವಪಕ್ಷ ಎಂಬ ವ್ಯಾಖ್ಯಾನವು ಸರಿಯಲ್ಲ. ಕೇವಲ ಪರಮಾತ್ಮನಿಗೆ ಉಪದೇಶ ಅನ್ನೋದು ಹೊಂದಲ್ಲ, ಕೇವಲ ಅಪರಮಾತ್ಮ ಉಪದೇಶ ಎಂಬ ಅಹಂಕಾರವೇ ಕೊಳ್ಳವನಿಗೆ ಉಪದೇಶವೆಂದರೆ ದೋಷವಾಗುತ್ತದೆ, ದೋಷವೂ ಬರುತ್ತದೆ. ಅದು ದೋಷ ಬರ್ತದೆ ಸಿದ್ಧಾಂತ ಯಾವ್ದು ಹಾಗಾದ್ರೆ? ಎರಡನ್ನು ವಿವೇಕ ಮಾಡಿಕೊಳ್ಳದೆ ಶ್ರುತಿಯು ಹೇಳುತ್ತದೆ ಎಂದರೆ ವಾಕ್ಯೋಪದೇಶ ಗ್ರಹಣವಾಗುವುದು. 3 ಪರಮಾತ್ಮ ಅಪರಮಾತ್ಮ ಎಂಬುದನ್ನು ವಿಂಗಡಿಕೊಳ್ಳದೆ ವಿವೇಕವಿಲ್ಲದವನಿಗೆ ಈ ವಾಕ್ಯೋಪದೇಶ. ಬಟ್ ಅಧಾತ್ಮಕ ಶಿರಾಭಾಷೆ ಆಯ್ತದೋ. ಆದ್ದರಿಂದ ಆಭಾಸವನ್ನು ಒಪ್ಪದವನೇ ಪೂರ್ವಪಕ್ಷಿ ಅಂದ್ರೆ ಆಭಾಸವನ್ನು ಒಪ್ಪಿದವನೇ ಅಂದ್ರೆ ಒಪ್ಪದವನ ಮೇಲ್ಗಡೆ. ಆದ್ದರಿಂದ ಆಭಾಸವನ್ನು ಒಪ್ಪದವನೇ ಈ ಪೂರ್ವಪಕ್ಷಿ ಅಂತ ಗೊತ್ತಿದ್ದಾರೆ. ಅನುವಾದಲ್ಲ, 4ನೇ ಟಿಪ್ಪಣಿಯಲ್ಲೇ
ಆದ್ದರಿಂದ ಆಭಾಸವನ್ನು ಒಪ್ಪದವನೇ ಇಲ್ಲಿ ಪೂರ್ವಪಕ್ಷಿ ಇಲ್ಲ ಆಭಾಸವನ್ನು ಒಪ್ಪದವನೇ ಪೂರ್ವಪಕ್ಷಿಯಿಂದ ಏನಾಯ್ತು ಅವಾಗ ಕೇವಲ ಕೇವಲ ಅಹಂಕಾರಕ್ಕೂ ಇಲ್ಲ ಕೇವಲ ಆತ್ಮನಿಗೂ ಅಲ್ಲ ಅಂತಾನೆ ಅರ್ಥ. ಆಭಾಸವನ್ನು ಒಪ್ಪಿದವನೇ ಅಲ್ಲ ಒಪ್ಪಿದವನಿಗೆ ಉಪದೇಶ ಆಗುತ್ತೆ, ಒಪ್ಪದೇ ಇದ್ದವನೇ ಇಲ್ಲಿ ಪೂರ್ವಪಕ್ಷಿ ಆಗ್ತಾನೆ. ಯಾರು ಆಭಾಸವನ್ನು ಒಪ್ಪಲ್ಲ ಅವನು ಪೂರ್ವಪಕ್ಷಿ ಆಗ್ತಾನೆ. ಆಭಾಸ ಒಪ್ಪಲೇಬೇಕು ಉಪದೇಶಕ್ಕಾಗಿ ಅಂತ ಅಂದ್ರೆ ಏನಾಯ್ತು, ಕೇವಲ ಆತ್ಮನಿಗೂ ಅಲ್ಲ ಉಪದೇಶ, ಕೇವಲ ಅಹಂಕಾರಕ್ಕೂ ಅಲ್ಲ ಅಂತ ತಾನೇ ಆಯ್ತು. ಅದು ಸರಿಯಲ್ಲ ಸ್ವಾಮಿ ಹೇಳಿದ್ದಾರೆ. ಅದು ಹೆಂಗೆ ಸರಿ ಆಗಲ್ಲ ಅಂತ ಗೊತ್ತಪ್ಪ. ಬಹುಶಃ ಇದು ಇದಕ್ಕಿಲ್ಲ. ಎಷ್ಟನೇ ಶ್ಲೋಕ ಇಲ್ಲ? 4:20 ಅಲ್ವಾ? 20. ಆಗಮ ಆಭಾಸ ಅನಂಗೀಕರ್ತುಮತೆ ಸಂಬಂಧಾಭಾವ ದೋಷ ಅದು ಅದೈತೆ. ಈಗ ತಗೊಂಡೇ ಇಲ್ಲ ಈ ಇದನ್ನ, ಈ ಕನ್ನಡದ ಟಿಪ್ಪಣಿ ಅಲ್ಲ, ಇದು ಈ ಕ್ಲೇಶಾಪಹರಣಕ್ಕೆ ಸ್ವಾಮಿಗಳು ಇವು ಕೇವಲ ಪರಮಾತ್ಮಗೆ ಅಥವಾ ಕೇವಲ ಅಪರಾಮ ಉಪದೇಶ ಪಕ್ಷವೇ ಪೂರ್ವಪಕ್ಷ ವ್ಯಾಖ್ಯಾನ ಸರಿಯಲ್ಲ ಅಂತಂದ್ರಲ್ಲ, ಆ ವಾಕ್ಯವನ್ನು ತಗೊಂಡೇ ಇಲ್ಲ ಇಲ್ಲಿ. ಇದು ತಪ್ಪಾಗಲ್ಲ ನನಗೆ. ಕೇವಲ ಪರಮಾತ್ಮನಿಗೆ ಉಪದೇಶ ಅಂದ್ರೆ ಒಂದಲ್ಲ ಅಂತ ಪೂರ್ವಪಕ್ಷ ಹೇಳಿದ್ದಾರೆ. ಕೇವಲ ಅಪರಮಾತ್ಮ ಉಪದೇಶ ಅನ್ನೋದೇ ಪೂರ್ವಪಕ್ಷ ಅನ್ನೋದು ಸರಿಯಲ್ಲ ಅಂತ ಇದೆ ಸ್ವಾಮಿಗಳು. ಸರಿ ಆಗತ್ತಪ್ಪ ಅಲ್ವಾ? ಯಾಕಂದ್ರೆ ಪೀಳಿಗೆಯಲ್ಲಿ ಹಾಗೇ ಇದೆ. ಕೇವಲ ಪೂರ್ವಪಕ್ಷ ಇದು ಕೇವಲ ಪರಮಾತ್ಮನ ಉಪದೇಶ ಅಥವಾ ಅಪರಮಾತ್ಮನಃ ಅಂತ ಹಾಕೊಳ್ತಾ ಇರೋದು ಪೀಠಿಕೆಯಲ್ಲಿ. ಏನು ಪರಮಾತ್ಮನ ಉಪದೇಶವೋ ಪರಮಾತ್ಮ ಅದೇಜನ ಉಪದೇಶವೋ ಅಂತ ಹಾಕೊಂಡಿದ್ದಾರೆ. ಕೇವಲ ಪರಮಾತ್ಮನಿಗೂ ಅಲ್ಲ, ಕೇವಲ ಅಹಂಕಾರಾದಿಗಳಿಗೂ ಅಲ್ಲ ಅಂತಂದ್ರು. ಆಭಾಸವನ್ನು ಒಪ್ಪಿಕೊಂಡವನೇ ಇಲ್ಲಿ ಉಪದೇಶಕ್ಕೆ ಪಾತ್ರನು. ಆಭಾಸವನ್ನು ಒಪ್ಕೊಳ್ಳಲ್ಲ ಅಂತಂದ್ರೆ ಅದು ಪೂರ್ವಪಕ್ಷಿ ಆಗುತ್ತೆ. ಆಭಾಸ ಒಪ್ಕೊಳ್ಳೇಬೇಕು ಅಂತ ತಗೊಂಡಿದ್ದಾರೆ. ಈ ವಾಕ್ಯ ಎಂಬಿ ಪಕ್ಷಗಳೇ ಪೂರ್ವಪಕ್ಷ ಅಂತ, ಅದೇ ಪೂರ್ವಪಕ್ಷಪ್ಪ. ಅದು ಸರಿಯಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ನೀವ್ ಹೇಳಿದ್ದೆ ಸರಿ ಅನ್ಸುತ್ತೆ. ಅಭಾವದಲ್ಲಿ ಇದ್ದವನಿಗೆ ಉಪದೇಶ ಅಂತ ಮೊನ್ನೆನೂ ಹೇಳಿದ್ರಿ ನೀವು. ಅಲ್ಲ, ಅಭಾವನಿಷ್ಠ ಸರಿ, ಭಾವದಿಂದ ಅಭಾವನಿಷ್ಠರಾದವ್ರಿಗೆ ಅದನ್ನು ಬಿಡಿಸೋದು ಶಾಸ್ತ್ರ ಅಂತ. ಇವಾಗ ಅದನ್ನ ಅರಿಯುವವನು ಪರಮಾತ್ಮ ಅರಿತಾನ, ಬರೀ ಅಂತಃಕರಣ ಅರಿಯತ್ತಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಅಭಾವಕ್ಕೆ ಹೋದಂತ ಅಂತರಾತ್ಮ, ಅಭಾವಕ್ಕೆ ಹೋದ ಅಂತರಾತ್ಮ ಅಂತಂದ್ರೆ ಅವ್ರು ಯಥಾಪ್ರಕಾರವಾಗಿ ಪರಮಾತ್ಮನೇ ಅಲ್ಲಲ್ಲ. ಪರಮಾತ್ಮ ಅಲ್ಲ, ಅಭಾವಕ್ಕೆ ಹೋದ ಅಂತರಾತ್ಮ. ಅದು ಆಭಾಸದಿಂದ ಕೂಡ್ದು ಅಂತಾನೆ ಅಂತರಾತ್ಮ. ಚೈತನ್ಯಾಭಾಸದಿಂದ ಕೂಡ್ದು ತಾನೆ. ಬರೀ ಅಚೇತನ ಅದಕ್ಕೆ ಉಪದೇಶ ಬರಲ್ಲ. ಬರೀ ಅಚೇತನವಾದ ಅದಕ್ಕೆ ಉಪದೇಶ ಆಗಲ್ಲ. ಬರೀ ಪ್ಯೂರ್ ಚೈತನ್ಯವಾದ ಉಪದೇಶಕ್ಕೆ ಹೊಂದಲ್ಲ. ಅಲ್ಲ, ಭಾವಯುಕ್ತನಾದ ಅಂತರಾತ್ಮ ಅಭಾವವಾಗ್ಬಿಡ್ತಾನೆ. ಆವಾಗ ಆ ಒಂದು ಇದಕ್ಕೆ ಹೋಗುತ್ತೆ ಅಂತ ನೀವ್ ಹೇಳಿದ್ದು. ಅಭಾವದಲ್ಲಿ ಇದ್ದಾಗ ಕೇಳಿಸ್ಕೊಳಕ್ ಹೆಂಗಾಗುತ್ತೆ? ಅಭಾವನಿಷ್ಠ ಆದ್ರೆ ದೇಹನ್ಯಮನ ಬುದ್ಧಿ ದಾಟ್ಬಿಟ್ನಲ್ಲ. ಕೇಳಿಸ್ಕೊಳ್ಳೋದಲ್ಲ, ಶ್ರುತಿ ಅಲ್ಲಿ ಅವನಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ದು. ಅಲ್ಲ, ಶ್ರುತಿ ಸಹಾಯ ಮಾಡೋ, ಶ್ರುತಿಯಿಂದ ಹೊರಗಡೆ ಇರ್ತಾನೆ. ಶ್ರುತಿ ಪ್ರಪಂಚದಲ್ಲಿದೆ, ಗುರು ಬಾಯಲ್ಲಿದೆ. ಗುರುಗಳ ಮೂಲಕ ಶ್ರುತಿ ಹೊರಗೆ ಬರಬೇಕು. ಶ್ರುತಿ ಅನ್ನೋದು ವ್ಯಕ್ತಿಗಳನ್ನ ಬಿಟ್ಟು ಶ್ರುತಿ ಇಲ್ವೇ ಇಲ್ಲ. ವ್ಯಕ್ತಿಗಳನ್ನ ಆಶ್ರಯಿಸ್ಕೊಂಡ್ರೆ ಶ್ರುತಿ ತೋರ್ಬೇಕು. ಆ ಶ್ರುತಿಯು ಮುಂಚೆ ಉಪದೇಶ ಮಾಡಿಕೊಂಡ ಶ್ರುತಿಯ ವಾಕ್ಯದ ಸ್ಮರಣೆಯನ್ನ ಅಭಾವದಿಂದ ದಾಟು ಹೋಗುವಾಗ ಮಾಡ್ಕೊಳ್ತಾನೆ. ಮಾಡ್ಕೋಬೇಕು ಅಂತ. ಹೌದು, ಅಭಾವದಲ್ಲಿ ಇದ್ದಾಗ ಉಪದೇಶ ಮಾಡ್ತಾರೆ ಅಂತ ಮಾಡಬಾರ್ದು.
ಅಭಾವ ಸ್ಟೇಟ್ ಅಲ್ಲಿ ಇದ್ದಾಗ ಉಪದೇಶ ಮಾಡ್ತಾರೆ ಅಂತಂದ್ರೆ ಆ ಉಪದೇಶ ಮಾಡೋದಕ್ಕೆ ಅವ್ನಿಗೆ ಕೇಳಿಸ್ಕೊ ಕಿವಿಯೇ ಇರಲ್ಲ. ಕಿವಿ ದಾಟ್ ಹೋಗಿರ್ತಾನೆ, ಮನಸ್ಸು ಬುದ್ಧಿ ದಾಟ್ ಹೋಗಿರ್ತಾರೆ. ಅವಾಗ ಉಪದೇಶ ಹೆಂಗ್ ಮಾಡಕ್ಕಾಗುತ್ತೆ ಅವನಿಗೆ ಅಭಾವ ಸ್ಥಿತಿಲಿ ಇದ್ದಾಗ? ಅಲ್ಲ, ಹಿಂದೆನೆ ಹೇಳಿದ್ರಲ್ಲ ಗುರುಗಳೇ, ಶ್ರುತಿ ದ್ವೈತದಲ್ಲೇ ಇದ್ದುಕೊಂಡು ನಮ್ಮನ್ನು ಅದ್ವೈತದಕ್ಕೆ ತಳ್ಳುತ್ತೆ ಅಂತ ಹೇಳಿದ್ರಿ. ಹೌದು, ಅದು ಅದು ಶತಕ್ ಸಿದ್ಧ. ಅದು ಕರೆಕ್ಟು. ಹಾ, ತಳ್ಳಬೇಕಾದ್ರೆ ಯಾರು ತಳ್ಳುತ್ತೆ? ಅಲ್ಲಿ ಒಬ್ಬ ಆಭಾಸನ ಚಿದಾಭಾಸನಾದ ಒಬ್ಬ ಕಲ್ಪಿತಾತ್ಮ ಒಪ್ಕೋಬೇಕು. ಅವನಿಗೆ ಕಲ್ಪಿತತ್ವವನ್ನು ಬಿಡಿಸೋದ್ರ ಮೂಲಕ ತಳ್ಳುತ್ತೆ ಅಂತ ಮಾಡ್ಕೋಬೇಕು. ಯಾವನೋ ಒಬ್ಬ ಚೈತನ್ಯದ ಆಭಾಸದಿಂದ ಕೂಡಿದ್ದಾದ ಒಬ್ಬ ಆತ್ಮ ಇದ್ದಾನೆ, ಕಲ್ಪಿತ ಆತ್ಮ, ಪರಮಾತ್ಮ ಆತ್ಮ. ಅವನನ್ನ ಆ ಪರಮಾತ್ಮತ್ವವನ್ನು ಬಿಡಿಸುವುದರ ಮೂಲಕ ಪರಮಾತ್ಮನ ಜೊತೆ ಸೇರಿಸ್ತಾ ಇದೆ. ಹಾಗಾಗಿ ಚಿದಾಭಾಸನಾದ ಅಂತಃಕರಣ ಒಪ್ಪದೇ ಇರೋನೇ ಇಲ್ಲಿ ಪೂರ್ವಪಕ್ಷಿ. ಚಿದಾಭಾಸನ ಒಪ್ಪೋದೇ ಸಿದ್ಧಾಂತ, ಅವನಿಗೆ ಉಪದೇಶ, ಅದೇ ಹೊಂದುವುದು. ಈ ಕೊಳೆ ಏನಿಲ್ಲ, ಕೇವಲ ಪರಮಾತ್ಮನಿಗೆ ಅಥವಾ ಕೇವಲ ಅಪರಮಾತ್ಮ ಉಪದೇಶ ಎಂಬ ಪಕ್ಷವೇ ಪೂರ್ವಪಕ್ಷ ಅಂತ ಏನು. ಅದರಿಂದಲೇ ಮುಂದೆಯೂ ಅಹಂಕಾರ ವಿವೇಕಗಳು ಅಂದ್ರೆ ಮುಂದೆ ಹೇಳ್ಕೊಳ್ಳ ಇಲ್ಲ, ಆದ್ದರಿಂದ ಮುಂದೆಯೂ ಅಹಂಕಾರ ವಿವೇಕಗಳು ಅಲ್ಲಿ ಉಪದೇಶ ಸಾಹಿತ್ಯಲ್ಲಿ 1876ರಲ್ಲಿ 72 ತಗೊಂಡ್ರು, 69, 72, ಮುಂದೆ 76ರಲ್ಲೂ ಕೂಡ ಇದನ್ನೇ ಹೇಳಿದೆ ಅಂತ ಇದ್ದಾರೆ. ಅಹಂಕಾರ ವಿವೇಕವುಳ್ಳವನಿಗೆ ಉಪದೇಶವಾದರೆ ದೋಷ ಬರುತ್ತದೆ. ಅಹಂಕಾರ ವಿವೇಕವುಳ್ಳವನಿಗೆ ಅಹಂಕಾರ ಸಂಬಂಧ ಇಲ್ಲದೆ ಇದ್ದವನಿಗೆ ತಚ್ಚ ಇದಂ ಅವಿವೇಕಾತ್ ತಥೋ ವಿವಿಕ್ತಾತ್ಮನೆ ತತ್ವಮಸೀತ್ಯುಪದಿಷ್ಟಂ. ಈ ತತ್ವಮಸಿ ಎಂಬ ವಾಕ್ಯದ ಉಪದೇಶವು ಇದಂ ಎಂಬುದರಲ್ಲಿ ವಿವೇಕವುಳ್ಳ ಆತ್ಮನಿಂದ, ಆತ್ಮನ ಯಾರು ವಿವೇಕ ಮಾಡ್ಕೊಂಡು ವಿಂಗಡಣೆ ಮಾಡ್ಕೊಂಡಿದ್ದಾನೋ ಅವನಿಗೆ ಉಪದೇಶ. ಇದಂ ಎಂಬುದನ್ನು ವಿಂಗಡಣೆ ಮಾಡ್ಕೊಳ್ಳೋದ್ರಿಂದ ಯಾವುದೋ ಇದಂ ಶಬ್ದದ ಕಲಿಸ್ಕೊಂಡಂತ ದೇಹೇಂದ್ರಿಯ ಮನೋಬುದ್ಧಿ, ಅದರಿಂದ ವಿವೇಕ ಮಾಡ್ಕೊಂಡವನಿಗೆ ಈ ತತ್ವಮಸಿ ಅನ್ನುವಂತಹ ಉಪದೇಶ. ವಿವೇಕ ಮಾಡ್ಕೊಂಡಿದ್ರು ಕೂಡ ಅವನಿನ್ನೂ ಅವಿದ್ಯಾ ಕ್ಷೇತ್ರದಲ್ಲೇ ಇದ್ದಾನೆ, ಪ್ರಮಾದವಾಗಿಯೇ ಇದ್ದಾನೆ, ಇನ್ನೂ ತನ್ನ ಪ್ರಮಾದತ್ವ ಬಾಧೆ ಆಗಿಲ್ಲ. ಬಾಧೆ ಆಗ್ಬಿಟ್ಟಿದ್ರೆ ಉಪದೇಶ ಬೇಕಿಲ್ಲ, ಉಪದೇಶ ಆದ್ಮೇಲೆ ಬಾಧೆ ಆಗುತ್ತೆ. ಉಪದೇಶ ಯಾರಿಗೆ? ಈ ಇದಂ ಅಂತ ಕಲಿಸ್ಕೊಂಡಂತ ದೇಹೇಂದ್ರಿಯ ಮನೋಬುದ್ಧಿಯಿಂದ ಬಿಡುಗಡೆ ಹೊಂದಿದವನು ಅವನಿಗೆ ಉಪದೇಶ ಮಾಡೋಕ್ಕಾಗಲ್ಲ. ದೇಹೇಂದ್ರಿಯ ಮನೋಬುದ್ಧಿ ಇದ್ರೆ ಉಪದೇಶ ಮಾಡಬಹುದು. ದೇಹೇಂದ್ರಿಯ ಮನೋಬುದ್ಧಿಯಿಂದ ವಿಂಗಡಣೆ ಮಾಡ್ಕೊಂಡು ದಾಟ್ ಹೋದವನಿಗೆ ಎಂತ ಉಪದೇಶ ಮಾಡ್ತೀರಾ? ಅಂದ್ರೆ ಈಗ ಕೊನೆ ಶ್ಲೋಕದಲ್ಲಿ ಅರ್ಥ ಹೇಳಿದ್ರಲ್ಲ ಗುರುಗಳೇ, ಆ ಅರ್ಥದ ಕೊನೆಯ ಭಾಗದಲ್ಲಿ ಇರುವಂತ ಸಾಧಕನಿಗೆ ಹೇಳ್ತಾ ಇದ್ದಾರೆ. ಹೌದು, ಅಂದ್ರೆ ಬುದ್ಧಿ ಶಮದಮಾದಿ ಷಟ್ ಸಂಪತ್ತಿನಿಂದ ಪಕ್ವವಾದಂತಹ ಬುದ್ಧಿ ಅದೇ ಆಭಾಸವನ್ನು ಹೊಂದಿರುತ್ತೆ. ಅಂತ ಆಭಾಸದೊಂದಿಗೆ ಸೇರಿದಂತಹ ಚೇತನದೊಂದಿಗೆ ಆಭಾಸವನ್ನು ಹೊಂದಿದಂತಹ ಬುದ್ಧಿಗೆ ಉಪದೇಶವನ್ನು ಮಾಡಿದಾಗ ಆತ್ಮಜ್ಞಾನ ಆಗುತ್ತೆ ಅಂತ. ಕರೆಕ್ಟ್, ಹಂಗೆ ತಗೋಬೇಕು. ಬರೀ ಚೇತನಕ್ಕೂ ಅಲ್ಲ, ಬರೀ ಬುದ್ಧಿಗೂ ಅಲ್ಲ. ಬರೀ ಬುದ್ಧಿ ಜಡ, ಬರೀ ಚೇತನ ಅವಿಕಾರಿ. ಇನ್ನು ಇದು ಬರೀ ಬಿಡುಗಡೆ ಮಾಡ್ಕೊಂಡು ದೇಹೇಂದ್ರಿಯ ಮನೋಬುದ್ಧಿ ಆ ತರದ ಬುದ್ಧಿಯ ಸ್ಟೇಟಸ್ ನ ಒಪ್ಕೊಳ್ಳೋದೇ ಕಷ್ಟ ಗುರುಗಳೇ. ಸ್ವಲ್ಪ ಹೊತ್ತು ಸಾಧನೆ ಮಾಡಿದ್ರೆ ಆಗುತ್ತೆ. ಸಾಧನೆ ಮಾಡೋದು ಅಂದ್ರೆ ಅದು ಈ ಪರಿಪಕ್ವವಾದ ಬುದ್ಧಿ ಅಂತ ಹೇಳಿದ್ರೆ ಪ್ರಪಂಚದ ಜ್ಞಾನ ಅವನಿಗೆ ಏನೇನೂ ಇರುವುದಿಲ್ಲ, ಬೇಕಿಲ್ಲ. ಲೌಕಿಕ ಜ್ಞಾನ ಇಲ್ಲದೆ ಇರುವಂತಹ ಒಬ್ಬ ಅಲೌಕಿಕವಾದಂತಹ ವಿಶೇಷವಾದಂತಹ ವ್ಯಕ್ತಿ ಪರಮಾತ್ಮನ ಆಲ್ಮೋಸ್ಟ್ ಪರಮಾತ್ಮನ ಆಗಿರ್ತಾನೆ, ಬಟ್ ಅಭಾವದಲ್ಲಿ ಇರ್ತಾನೆ. ಅಭಾವದ ಸ್ಟೇಟ್ ಅಲ್ಲಿ ಇರುವಾಗ ಈ ವಾಕ್ಯಾರ್ಥವನ್ನ ಯಾರು ಗುರುಗಳು ಉಪದೇಶ ಮಾಡ್ತಾರೋ ಅದನ್ನ ಹಿಡ್ಕೋತಾನೆ ಅಂತ. ಹೌದು, ಕರೆಕ್ಟ್. ಅಭಾವದಲ್ಲಿ ಅವನಿಗೆ ಗೊತ್ತಿದೆ ದೇಹೇಂದ್ರಿಯ ಬುದ್ಧಿ ನಾನಲ್ಲ ಅಂತ ಗೊತ್ತಿದೆ. ಅದು ನಾನು ಬಾಧಿತವಾಗಿಲ್ಲ. ನಾನು ಅಂತ ಬಾಧಿತವಾಗ್ಬಿಟ್ರೆ ಜ್ಞಾನವೇ ಅದು ಆತ್ಮ ಪ್ರತ್ಯಯದಲ್ಲೇ ಇರ್ತಾನೆ. ಹೌದು, ಅವನಿಗೇನು ಬೇಕಾಗೇ ಇಲ್ಲ. ಜ್ಞಾನವಾಗಲೇ ಬೇಕಾಗಿಲ್ಲ. ಜ್ಞಾನವಾಗುವಾಗ ನಾನು ಅನ್ನೋ ಚಿದಾಭಾಸದಿಂದ ಕೂಡ್ಕೊಂಡವನಾಗಿಯೇ ಇರ್ತಾನೆ. ದೇಹೇಂದ್ರಿಯ ಮನೋಬುದ್ಧಿ ಇದು ನೋಡ್ತಾನೂ ಇರ್ತಾನೆ. ಇದಕ್ಕಿಂತ ನಾನು ಭಿನ್ನನು, ಇದಕ್ಕೆ ವಿಲಕ್ಷಣನು ಅಂತ. ಅದು ತನ್ನ ಸ್ವರೂಪದ ಬಗ್ಗೆ ಇರುವ ಒಂದು ಅಜ್ಞಾನ ಏನಿದೆ ಅದಿನ್ನೂ ಹೋಗಿಲ್ಲ. ಅವಿದ್ಯಾ ಸಂಸ್ಥರಾಗಿ ಅವಿದ್ಯಾ ಬೀಜ. ಈಗ ನನ್ನ ಪ್ರಶ್ನೆ ಇದೆ ಗುರುಗಳೇ, ಸಾಮಾನ್ಯವಾಗಿ ಇದು ಶಂಕರಾಚಾರ್ಯರಿಗಿಂತ ಇದು ಯಾವ ರೀತಿಯಲ್ಲಿ ಪ್ರತ್ಯೇಕವಾಗಿದೆ?
ಸುರೇಶ್ವರಾಚಾರ್ಯರ ಪ್ರಕ್ರಿಯೆ ಹಾ ಆಚಾರ್ಯರು ಹೇಳಿರ್ತಕ್ಕಂಥ ಪ್ರಕ್ರಿಯೆಗೆ ಯಾವ ರೀತಿ ಭೇದವಾಗಿದೆ? ಆಗಿಲ್ಲ ಅಂತ ಇದ್ದಾರೆ. ಅಲ್ಲ, ಭೇದವಾಗಿಲ್ಲ ಅಂತ ಅವರಂತಾರೆ. ಹಾ ಬಟ್ ಅನೇಕರು ನನ್ನ ಮಾತನ್ನು ಒಪ್ಪದೇ ಇರ್ಬೋದು ಅಂತ ಅವ್ರು ಹೇಳೋ ಕಾರಣದಿಂದ ಯಾವ ವಿಭಾಗವನ್ನ ಜನಗಳು ಸಾಮಾನ್ಯವಾಗಿ ಒಪ್ಪಲ್ಲ, ಯಾವ ವಿಭಾಗವನ್ನ ಎಲ್ಲ ಆಚಾರ್ಯರು ಹೇಳಿರೋ ರೀತಿ ಒಪ್ಕೊಳ್ಳೋದಕ್ಕೆ ನಾವು ಸಾಧಕರು ರೆಡಿ ಇದ್ದಾರೆ ಅಲ್ಲ, ಅನ್ನೋದು ಸ್ಪಷ್ಟವಾಗಿಲ್ಲ. ಅಲ್ಲಿ ಏನು ಅಂದ್ರೆ ಸಾಧಕ ಕೆಲವು ವಿದ್ವಾಂಸರುಗಳು ಅನ್ಯ ಅಷ್ಟೇ ಸಾಕು, ಅದರಿಂದ ಆತ್ಮಜ್ಞಾನ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು. ಅದು ಆಗಲ್ಲ ಅಂತ ಇವ್ರು ಹೇಳಿದ್ದಕ್ಕೆ ಶಂಕರಾಚಾರ್ಯ ಆ ವಾಕ್ಯಾರ್ಥ ಬೇಕೇ ಬೇಕು ಅನ್ನೋದು ಇವರ ಹೌದು. ಅದು ಸುರೇಶ್ವರಾಚಾರ್ಯರದ್ದೇ ವಿಶೇಷವಾ ಅಥವಾ ಶಂಕರಾಚಾರ್ಯರು ಅದನ್ನೇ ಹೇಳಿರೋದು ಅಂತ ಇದ್ದಾರೆ. ನಮ್ ಗುರು ಇವ್ರು ಹೇಳ್ತಾರೆ ತಮ್ಮ ತಮ್ಮ ಅನುಭವದಲ್ಲಿ ಆಚಾರ್ಯರ ಒಂದು ಮುಖ್ಯವಾದಂತ ತೀರ್ಪೇನು ಗುರುಗಳೇ ಜ್ಞಾನ ಆಗೋದಕ್ಕೆ? ಇದೇ ಸಮಾನಪ. ಆಚಾರ್ಯರಿಗೂ ಸುರೇಶ್ವರಾಚಾರ್ಯರಿಗೂ ಈ ಅಂಶದಲ್ಲಿ ಏನು ಭೇದ ಇಲ್ಲ. ಈ ಅಂಶದಲ್ಲಿ ಇಬ್ಬರಿಗೂ ಸಮಾನ. ಹಾಗಾಗಿ ಯಾಕೆ ಅವರೇ ಹೇಳ್ಕೊತಾರೆ ನನ್ನನ್ನು ಅನೇಕರು ಒಪ್ಪದೇ ಇರ್ಬೋದು ಅಂತ? ಅಲ್ಲ, ನಿಂದು ಅದು ಶಬ್ದ ಬೇರೆ ಬೇರೆ ಆಗುತ್ತಲ್ಲ, ಶಬ್ದ ಬೇರೆ ಬೇರೆ ಆದಾಗ ಬೇರೆ ಭಿನ್ನ ಅಲ್ಲ. ಅವರು ಈಗ ಪ್ರಕ್ರಿಯೆ ಒಂದೇ ಆಗಿರುವಾಗ ಆಚಾರ್ಯರಿಗೂ ಸುರೇಶ್ವರಾಚಾರ್ಯರಿಗೂ ಯಾವ ಪ್ರಕ್ರಿಯೆಯಲ್ಲಿ ಭೇದ ಭಾವ ಇಲ್ಲದೆ ಇರೋ ಕಾರಣ ಅವರೇ ಅದನ್ನ ಯಾಕೆ ಅನೇಕರು ಒಪ್ಪದೇ ಇರುವಂತಹ ಸಂದರ್ಭ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಇವಾಗ ಮಂಡಲ ಮಿಶ್ರಲ್ಲಿ ಕೆಲವು ಭಿನ್ನ ಅಭಿಪ್ರಾಯ ಇದೆ, ಅದನ್ನ ಅನುಸರಣೆ ಮಾಡುವವರು ಅದೇ ಸರಿ ಅಂತಾರೆ. ಭಕ್ತ ಪ್ರಪಂಚರು ಬೇರೆ ಬೇರೆ ಇದ್ರಲ್ಲ, ಇದು ಅವರ ಪ್ರಧಾನವನ್ನ ಇದ್ ಮಾಡ್ತಾ ಇದ್ದವರು ಸಾಂಖ್ಯರು, ಅವರೆಲ್ಲ ಪ್ರಸಂಖ್ಯಾನಾದಿ ಮತರು. ಸಾಂಖ್ಯರಲ್ಲ, ಪ್ರಸಂಖ್ಯಾನ ಮತ. ಅದೇ ಪ್ರಸಂಖ್ಯಾನ ಮತದವರು, ಅವರೆಲ್ಲ ಒಪ್ಪಲ್ಲ. ಶಂಕರಾಚಾರ್ಯನೂ ಒಪ್ಪಿಲ್ಲ ಅವರು. ಅವ್ರು ಶಂಕರಾಚಾರ್ಯನೂ ಒಪ್ಪಿಲ್ಲ. ಹೌದು. ಅಂದ್ರೆ ಇಬ್ಬರಿಗೂ ಕಾಮನ್ ಆಯ್ತಲ್ಲ. ಅವರು ನಮ್ಮ ಆಚಾರ್ಯರ ಅಥವಾ ಸುರೇಶ್ವರಾಚಾರ್ಯರ ಪ್ರಕ್ರಿಯೆನ ಒಪ್ಪದೇ ಇರುವಂತಹ ಅನೇಕರು ಇದ್ರು. ಅದ್ರಲ್ಲಿ ವಿಶೇಷವಾಗಿ ಸುರೇಶ್ವರಾಚಾರ್ಯರನ್ನೇ ಒಪ್ಪಲ್ಲ ಅನ್ನೋ ಅಂತಹದ್ದನ್ನ ಯಾಕೆ ಹೇಳ್ಕೊಂಡ್ರು? ಇವಾಗ ನಮ್ಮ ಸ್ವಾಮಿಗಳು ನಾನು ಶಂಕರಾಚಾರ್ಯರನ್ನೇ ಹೇಳ್ತಾ ಇದ್ದೀನಿ ಅಂತಂದ್ರು ಕೂಡ ಸ್ವಾಮಿಗಳನ್ನ ಒಪ್ಪಲಿಲ್ಲ ಎಷ್ಟೋ ಜನ. ಅಲ್ಲ, ಅವ್ರ ಕಾಲದ ಬಿಟ್ಬಿಡಿ. ಅದೇ ತರಹ ಇದು ಏನಾಗುತ್ತೆ ಅಂದ್ರೆ ಸ್ವಾಮಿಗಳು ನೇರ ಶಂಕರಾಚಾರ್ಯ ಹೇಳಿದ ಪ್ರಕ್ರಿಯೆಯನ್ನೇ ಅಭಿಪ್ರಾಯವನ್ನೇ ಇದನ್ನೇ ಹೇಳಿದ್ರು ಕೂಡ ಸ್ವಾಮಿ ಕಾಲದಲ್ಲಿದ್ದಂತ ವಿದ್ವಾಂಸ ಇಲ್ಲ ನಿಮ್ದು ಬೇರೆ ಅಂತ ಇದು ಮಾಡಿದ್ರು. ಅದೇ ರೀತಿ ಸುರೇಶ್ವರಾಚಾರ್ಯ ಕಾಲದಲ್ಲಿದ್ದಂತಹ ವಿದ್ವಾಂಸರು ಸುರೇಶ್ವರಾಚಾರ್ಯ ಪ್ರತಿಪಾದನೆಯನ್ನ ಅವರು ಬೇರೆ ರೀತಿ ತಗೊಂಡ್ರು. ನೀವು ಹೇಳ್ತಾ ಇರೋದು ಸರಿ ಇಲ್ಲ, ನಿಮ್ಗೆ ಬೇರೆ ಅವ್ರು ಅಂದ್ಕೊಂಡ್ರು. ಇಲ್ಲಪ್ಪ, ನಾನು ಅವ್ರು ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ, ನಾನು ಬೇರೆ ಹೇಳ್ತಾ ಇಲ್ಲ ಅಂತ ಇವರು ವೆರಿಫೈ ಮಾಡ್ತಾ ಇದ್ದಾರೆ. ನಾನು ಶಂಕರಾಚಾರ್ಯ ಹೇಳಿದ್ದೆ ಬೇರೆ ಏನು ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ. ಅದವ್ರು ಒಪ್ಕೊಳ್ತಾ ಇಲ್ಲ. ನಿಮ್ದು ಬೇರೆ ಅವ್ರು ಬೇರೆ ಅಂತ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅದನ್ನು ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯ ಏನ್ ಹೇಳಿದಾರೋ ನಾವು ಅದನ್ನೇ ಹೇಳಿರೋದು ಅಂತ ಉಪದೇಶಾಸ್ತಿ ಶ್ಲೋಕವನ್ನ ತೆಗೆದುಕೊಂಡು ಅವರು ಅಂದ್ರೆ ಜ್ಞಾನಕ್ಕೆ ಮೀಸಲಾಗಿರ್ತಕ್ಕಂಥ ಉಪನಿಷತ್ ವಾಕ್ಯಗಳಿಂದಲೇ ಜ್ಞಾನ ಆಗೋದಕ್ಕೆ ಅವಕಾಶ ಬೇರೆ. ಅದು ಬರೀ ಅನಾತ್ಮವನ್ನ ಬಿಟ್ಕೊಂಡು ಬುದ್ಧಿಯು ಅನಾತ್ಮದಲ್ಲೇ ಇರುವಂತ ಅಭಾವ ಸ್ಥಿತಿಯಲ್ಲಿ ಜ್ಞಾನ ಆಗೋಕ್ಕಾಗೋಲ್ಲ ಅನ್ನೋದು ಅವ್ರ ಮತ. ಇಬ್ಬರಿಗೂ ಅದೇ ಮತ್ತೆ, ಶಂಕರಾಚಾರ್ಯಗೂ ಅದೇ ಮತ್ತೆ. ಅದೇ ಶಂಕರಾಚಾರ್ಯ ಹೇಳಿದ್ರೆ ನಾವು ಒಪ್ಕೊಳ್ಳೋದ್ರೆ ನೀವು ಹೇಳಿದ್ರೆ ಒಪ್ಕೊಳ್ಳಲ್ಲ. ಗುರುಗಳೇ, ಇಲ್ಲಿ ಚೈತನ್ಯ ಮತ್ತೆ ಚಿದಾಭಾಸ ಎರಡು ತಗೊಳ್ತಾ ಇದಾರಲ್ಲ, ಅದ್ ಅಹಂಗೆನೆ ಚಿದಾಭಾಸ